ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ನಾವು ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್ ಅನ್ನೋ ಒಂದು ಕೆಮಿಸ್ಟ್ರಿ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ? ಓಕೆ. ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್ಗೆ ಹೋಗೋದಕ್ಕಿಂತ ಮುಂಚೆ ನಮ್ಗೆ ಒಂದಷ್ಟು ಬೇಸಿಕ್ ಆಗಿ ಆ ಮ್ಯಾಟರ್ ಅಂದ್ರೆ ಏನು ಅಂತ ಗೊತ್ತಿದೆ ಅಲ್ವಾ? ಗೊತ್ತಿಲ್ಲ ಅಂದ್ರೂ ಇವಾಗ ತಿಳ್ಕೊಳ್ಳೋಣ. ಏನು ಮ್ಯಾಟರ್ ಅಂದ್ರೆ, ಅಥವಾ ಕನ್ನಡದಲ್ಲಿ ದ್ರವ್ಯ ಅಂತ ಹೇಳ್ತೀವಿ. ಏನು ದ್ರವ್ಯ ಅಂದ್ರೆ, ವಾಟ್ ಇಸ್ ಮ್ಯಾಟರ್? ನಮ್ಮ ಸುತ್ತಮುತ್ತ ನಮ್ಮ ಕಣ್ಣಿಗೆ ಏನೇನ್ ಕಾಣಿಸ್ತಾವೋ, ಅಥವಾ ನಾವ್ ಏನೇನ ಫೀಲ್ ಮಾಡ್ಬೋದೋ, ಅಥವಾ ಕೆಲವೊಂದು ಗಾಳಿ ಇರ್ಬೋದು, ಅಥವಾ ನೀರಿನ ಅಂಶ ಇರೋದಿರ್ಬೋದು, ಲಿಕ್ವಿಡ್ ಇರ್ಬೋದು, ಇವೆಲ್ಲವನ್ನು ಕೂಡ ನಾವು ಸೇರಿ ಮ್ಯಾಟರ್ ಅಥವಾ ದ್ರವ್ಯ ಅಂತ ಕರಿತೀವಿ ಅಲ್ವಾ? ಮ್ಯಾಟರ್ ಕನ್ನಡದಲ್ಲಿ ದ್ರವ್ಯ ಅಂತ ಕರಿತೀವಿ. ಈ ಮ್ಯಾಟರ್ ಅಲ್ಲಿ ಒಂದಷ್ಟು ಸ್ಟೇಟ್ಸ್ ಗಳು ಬರ್ತವೆ. ಯಾವ್ದ್ಯಾವ್ದು? ಸಾಲಿಡ್ ಇರ್ಬೋದು, ಲಿಕ್ವಿಡ್ ಇರ್ಬೋದು, ಗ್ಯಾಸ್ ಇರ್ಬೋದು, ಘನ, ದ್ರವ, ಅನಿಲ ಅಂತ ಹೇಳ್ತೀವಿ, ಪ್ಲಾಸ್ಮಾ ಅಂತ ಬರ್ತವೆ, ಇನ್ನು ಕೆಲವೊಂದು ಬರ್ತವೆ. ಸದ್ಯಕ್ಕೆ ಅಷ್ಟಿರ್ಲಿ, ಅಷ್ಟು ತಿಳ್ಕೊಂಡ್ರಣ. ಓಕೆನಾ? ಹಾಗೇನೆ ಬೇಸ್ಡ್ ಆನ್ ಪ್ರಪೋರ್ಷನ್ ನಾವು ಏನ್ ಮಾಡ್ತೀವಿ, ಮ್ಯಾಟರ್ನ ಎರಡು ರೀತಿಯಾಗಿ ಡಿವೈಡ್ ಮಾಡ್ತೀವಿ. ಒಂದು ಪ್ಯೂರ್ ಸಬ್ಸ್ಟೆನ್ಸ್, ಇನ್ನೊಂದು ಮಿಕ್ಸ್ಚರ್ ಅಂತ. ಪ್ಯೂರ್ ಸಬ್ಸ್ಟೆನ್ಸ್ ಅಂಡ್ ಮಿಕ್ಸ್ಚರ್. ಏನು ಪ್ಯೂರ್ ಸಬ್ಸ್ಟೆನ್ಸ್ ಮತ್ತೆ ಮಿಕ್ಸ್ಚರ್ ಅಂದ್ರೆ? ಮಿಕ್ಸ್ಚರ್ ಅಂದ್ರೆ ನಮ್ಗೆಲ್ಲ ಗೊತ್ತು, ಯಾವ್ದಾದ್ರು ಎರಡು ರೀತಿಯ ವಸ್ತುಗಳು, ಅಲ್ಲಿ ಹೋಮೋಜಿನಿಯಸ್ ಅಂತ ಬರುತ್ತೆ, ಹೆಟ್ರೋಜಿನಿಯಸ್ ಅಂತ ಬರುತ್ತೆ, ಎರಡು ರೀತಿಯ ಮಿಕ್ಸ್ಚರ್ ಬರುತ್ತೆ. ನಾವು ಪ್ಯೂರ್ ಸಬ್ಸ್ಟೆನ್ಸ್ ಅಂದ್ರೆ ಏನು? ಪ್ಯೂರ್ ಸಬ್ಸ್ಟೆನ್ಸ್ ಅಲ್ಲಿ ಎರಡು ರೀತಿಯಾಗಿ ಬರುತ್ತದೆ. ಒಂದು ಎಲಿಮೆಂಟ್, ಇನ್ನೊಂದು ಕಾಂಪೌಂಡ್. ಏನ್ ಎಲಿಮೆಂಟ್ ಮತ್ತೆ ಕಾಂಪೌಂಡ್ ಅಂದ್ರೆ? ಎಲಿಮೆಂಟ್ ಅಂದ್ರೆ ಇಟ್ ಇಸ್ ದ ಸಬ್ಸ್ಟೆನ್ಸ್ ವಿಚ್ ಇಸ್ ಮೇಡ್ ಅಪ್ ಆಫ್ ಸಿಮಿಲರ್ ಟೈಪ್ ಆಫ್ ಆಟಮ್. ಒಂದೇ ರೀತಿಯ ಆಟಮ್ಗಳಿಂದ ಆಗಿದ್ರೆ ಅದನ್ನ ನಾವು ಎಲಿಮೆಂಟ್ ಅಂತ ಹೇಳ್ತೀವಿ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಆಟಮ್ಗಳಿಂದ ಆಗಿದ್ರೆ ಅದನ್ನ ನಾವು ಕಾಂಪೌಂಡ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಎಲಿಮೆಂಟ್ಗೆ ಒಂದು ಎಕ್ಸಾಂಪಲ್ ನೋಡೋದಾದ್ರೆ, O2 ಆಕ್ಸಿಜನ್ ಮಾಲಿಕ್ಯೂಲ್. ಆಕ್ಸಿಜನ್ಗಳು ಎರಡು ಆಕ್ಸಿಜನ್ ಮಾಲಿಕ್ಯೂಲ್ ಇದೆ ಅಲ್ವಾ? ಆ ಎರಡೂ ಆಕ್ಸಿಜನ್ ಮಾಲಿಕ್ಯೂಲ್ ಕೂಡ ಒಂದೇ ರೀತಿಯ ಆಟಮ್ಗಳಲ್ವಾ? ಅದೇ ನಾವೊಂದು ಕಾಂಪೌಂಡ್ ಒಂದು ಎಕ್ಸಾಂಪಲ್ ತಗೋಣ. ಕಾಂಪೌಂಡ್ ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ H2O. ಆಕ್ಸಿಜನ್ ಒಂದು ಮಾಲಿಕ್ಯೂಲ್ ಇದೆ, ಇಲ್ಲಿ ಹೈಡ್ರೋಜನ್ ಎರಡು ಮಾಲಿಕ್ಯೂಲ್ ಇದೆ, ಕಾಂಪೌಂಡ್ ಆಯ್ತಲ್ವಾ? ಇನ್ನೊಂದು ಕಾಂಪೌಂಡ್ಗೆ ಎಕ್ಸಾಂಪಲ್ ತಗೊಳ್ತಾದ್ರೆ HCl ಇರ್ಬೋದು, H2SO4 ಇರ್ಬೋದು. ಅದೇ ನಾವು ಎಲಿಮೆಂಟ್ಗೆ ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಎಲಿಮೆಂಟ್ಗೆ ಹೈಡ್ರೋಜನ್, ಆಕ್ಸಿಜನ್, ಫ್ಲೋರಿನ್ ಎಲ್ಲ ಎಲಿಮೆಂಟ್ಗಳಿದಾವೆ ಅಲ್ವಾ? ನಮಗೆ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಇದಾವೆ ಅಲ್ವಾ? ಅವೆಲ್ಲವೂ ಕೂಡ ಎಲಿಮೆಂಟೇ. ಓಕೆನಾ? ಈ ಎಲಿಮೆಂಟ್ ನ ನಾವು ಮತ್ತೆ ಪೀರಿಯಾಡಿಕ್ ಟೇಬಲ್ ಅಲ್ಲಿ ನಮಗೆ ಫಿಸಿಕಲ್ ಪ್ರಾಪರ್ಟಿಗೆ ಅನುಗುಣವಾಗಿ ಇದನ್ನ ನಾವು ಮೂರು ರೀತಿಯಾಗಿ ವಿಂಗಡಣೆ ಮಾಡ್ತೀವಿ ಎಲಿಮೆಂಟ್ ನ. ಒಂದು ಮೆಟಲ್, ನಾನ್ ಮೆಟಲ್, ನಾನ್ ಮೆಟಲ್ ಅಂಡ್ ಮೆಟಲಾಯ್ಡ್ ಅಂತ. ಮೆಟಲಾಯ್ಡ್. ಓಕೆನಾ? ಲೋಹ, ಅಲೋಹ, ಮಿಶ್ರಲೋಹ ಅಂತ ಹೇಳ್ತೀವಿ. ಮೆಟಲ್, ನಾನ್ ಮೆಟಲ್ ಅಂಡ್ ಮೆಟಲಾಯ್ಡ್ಸ್. ಓಕೆನಾ? ಪೀರಿಯಾಡಿಕ್ ಟೇಬಲ್ ಅಲ್ಲಿ ಇದೆಲ್ಲ ಎಲ್ಲಿ ಕಂಡು ಬರುತ್ತೆ ಅಂತ ನೋಡೋಣ. ಓಕೆ, ಓಕೆ. ಪೀರಿಯಾಡಿಕ್ ಟೇಬಲ್ ನೀವೆಲ್ಲ ನೋಡಿರ್ತೀರಿ. ನೋಡಿಲ್ಲ ಅಂದ್ರೆ ಇವಾಗ ಒಂದು ಅವಕಾಶ, ನೋಡ್ಕೊಬಿಡಿ ಪೀರಿಯಾಡಿಕ್ ಟೇಬಲ್. ಓಕೆನಾ? ಈ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಏನಿರುತ್ತೆ ಅಂತ ಅಂದ್ರೆ, ಇಲ್ಲೂ ಏನಿರಲ್ಲ, ಎಲಿಮೆಂಟ್ಸ್ ಗಳು ಇರ್ತವೆ. ಒಟ್ಟು 118 ಎಲಿಮೆಂಟ್ಸ್ ಇದಾವೆ. ನೋನ್ ಎಲಿಮೆಂಟ್ಸ್ ಅಂದ್ರೆ ನಮ್ಗೆ ಗೊತ್ತಿರತಕ್ಕಂತಹ 118, 118 ಎಲಿಮೆಂಟ್ಸ್ ನಮ್ಮ ಸರೌಂಡಿಂಗ್ಸ್ ಅಲ್ಲಿ ಇದಾವೆ. ಅಂದ್ರೆ ನಮಗೆ ಗೊತ್ತಿರೋದು, ಗೊತ್ತಿಲ್ಲದೆ ಇರೋದು ಇನ್ನೂ ಇರ್ಬೋದು. ಇದ್ರಲ್ಲಿ ಕೆಲವೊಂದು ನ್ಯಾಚುರಲ್ ಎಲಿಮೆಂಟ್ಸ್ ಗಳು ಇರ್ಬೋದು, ಇನ್ನು ಕೆಲವೊಂದು ಆರ್ಟಿಫಿಷಿಯಲ್ ಅಂದ್ರೆ ಲ್ಯಾಬ್ರೇಟರಿಯಲ್ಲಿ ಪ್ರಿಪೇರ್ ಮಾಡಿರ್ತಕ್ಕಂತಹ ಎಲಿಮೆಂಟ್ ಗಳು ಇರ್ಬೋದು. ಹಾಗಾದ್ರೆ ಲ್ಯಾಬ್ರೇಟರಿ ಎಲಿಮೆಂಟ್ಸ್ ಗಳು ಪ್ರಿಪೇರ್ ಮಾಡ್ಬೋದಾ? ಮಾಡ್ಬೋದು. ಓಕೆನಾ? ಹಾಗಾದ್ರೆ ಇಲ್ಲಿ ಒಂದಷ್ಟು ಬೇರೆ ಬೇರೆ ರೀತಿಯ ಬಣ್ಣದಿಂದ ಈ ಎಲಿಮೆಂಟ್ಸ್ ಗಳಿದಾವೆ. ಒಂದು ಬ್ಲೂಯಿಶ್ ಇದೆ, ಒಂದು ಗ್ರೀನ್ ಇದೆ, ಒಂದು ಗೋಲ್ಡನ್ ಕಲರ್ ಅಂತ ಅನ್ಕೊಳ್ಳೋಣ. ಇಲ್ಲಿ ಈ ಬ್ಲೂಯಿಶ್ ಇದಾವೆ ಅಲ್ವಾ? ಸಾರಿ, ಬ್ಲೂಯಿಶ್ ಇದಾವೆ ಅಲ್ವಾ? ಈ ಬ್ಲೂಯಿಶ್ ಏನಿದಾವೋ ಇವೆಲ್ಲವೂ ಕೂಡ ಮೆಟಲ್ಸ್. ಹಾಗಾದ್ರೆ ನಮ್ಮ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಅತಿ ಹೆಚ್ಚು ಇರೋದು ಯಾವುದು? ಮೆಟಲ್ಸ್. ಅಂದ್ರೆ ಕೇಳಿದ್ರೆ ಹೇಳ್ಬೋದಾ, ನಮ್ಮ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಅತಿ ಹೆಚ್ಚು ಇರ್ತಕ್ಕಂತಹ ಎಲಿಮೆಂಟ್ಸ್ ಯಾವುದು? ಮೆಟಲ್, ನಾನ್ ಮೆಟಲ್ ಅಥವಾ ಮೆಟಲಾಯ್ಡ್ ಅಂತ ಕೇಳಿದ್ರೆ
ಹೇಳ್ಬೋದಲ್ವಾ? ದಟ್ ಈಸ್ ಮೆಟಲ್ಸ್. ಲೋಹ, ಕನ್ನಡದಲ್ಲಿ ಲೋಹ ಅಂತ ಹೇಳ್ತೀವಿ. ಇವಿಷ್ಟು ಮೆಟಲ್ಸ್. ಇವಿಷ್ಟು ಮೆಟಲ್ಸ್. ಓಕೆನಾ? ಇಲ್ಲಿ ಗೋಲ್ಡನ್ ಕಲರ್ ಅಲ್ಲಿ ಇದಾವಲ್ಲ, ಗೋಲ್ಡನ್ ಕಲರ್, ಇವೆಲ್ಲವೂ ಕೂಡ ನಾನ್ ಮೆಟಲ್. ಯೂಶುವಲಿ ಹೆಚ್ಚಿನದಾಗಿ ಗ್ಯಾಸಸ್ ಇರುತ್ತೆ. ಬರೀ ಗ್ಯಾಸಸ್ ಇರಬೇಕಾ? ಇಲ್ಲ, ಸಾಲಿಡ್ ಕೂಡ ಇದೆ, ಒಂದು ಏನು ಲಿಕ್ವಿಡ್ ಕೂಡ ಇದೆ. ಓಕೆನಾ? ಪೀರಿಯಡ್ ಟೇಬಲ್ ಅಲ್ಲಿ ಅದ್ರಲ್ಲೂ ಕೂಡ ಯಾವುದು ನಾನ್ ಮೆಟಲ್ ಅಲ್ಲಿ ಸಾಲಿಡ್ ಇದೆ, ಗ್ಯಾಸು ಇದೆ, ಲಿಕ್ವಿಡ್ ಇದೆ. ಅಂಡ್ ಇನ್ ಕೆಲವೊಂದು ಇಲ್ಲಿ ಗ್ರೀನ್ ಕಲರ್ ಇದ್ದಾವೆ ಅಲ್ವಾ, ಇವೆಲ್ಲವೂ ಕೂಡ ಮೆಟಲಾಯ್ಡ್. ಓಕೆ, ಮೆಟಲಾಯ್ಡ್. ಇದಿಷ್ಟು ಮೆಟಲ್, ನಾನ್ ಮೆಟಲ್ ಅಂಡ್ ಮೆಟಲಾಯ್ಡ್. ಪೀರಿಯಾಡಿಕ್ ಟೇಬಲ್ ಅಲ್ಲಿ ಮೆಟಲ್ಸ್ ಎಲ್ಲಿ ಬರ್ತವೆ, ನಾನ್ ಮೆಟಲ್ಸ್ ಎಲ್ಲಿ ಬರ್ತವೆ ಅಂಡ್ ಮೆಟಲಾಯ್ಡ್ಸ್ ಎಲ್ಲಿರ್ತವೆ ಅಂತ ಕೇಳಿದ್ರೆ ಗೊತ್ತಾಗುತ್ತೆ ಅಲ್ವಾ? ಇಲ್ಲೊಂದು ಹೈಡ್ರೋಜನ್ ಇದೆ ನೋಡಿ, ಇದು ಕೂಡ ನಾನ್ ಮೆಟಲ್. ಓಕೆ, ಹಾಗಾದ್ರೆ ಈ ಪೀರಿಯಾಡಿಕ್ ಟೇಬಲ್ ಆಯ್ತು. ಇವಾಗ ಮೆಟಲ್ ಮತ್ತೆ ನಾನ್ ಮೆಟಲ್ದು ಫಿಸಿಕಲ್ ಪ್ರಾಪರ್ಟಿ ನೋಡೋಣ. ಓಕೆ, ಕ್ಲಾಸಿಫಿಕೇಶನ್ ಹೇಗ್ ಮಾಡಿದೀವಿ ಇದನ್ನ ಈಗಾಗಲೇ ನಾವು ತಿಳ್ಕೊಂಡ್ವಿ. ಮೆಟಲ್, ನಾನ್ ಮೆಟಲ್ ಅಂಡ್ ಮೆಟಲಾಯ್ಡ್. ಇದರಲ್ಲಿ ಪ್ರಾಪರ್ಟೀಸ್ ಆಫ್ ಮೆಟಲ್ ಅಂಡ್ ನಾನ್ ಮೆಟಲ್. ಪ್ರಾಪರ್ಟೀಸ್ ಅಲ್ಲಿ ನಾವು ಫಿಸಿಕಲ್ ಪ್ರಾಪರ್ಟೀಸ್ ಮತ್ತೆ ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಎರಡು ರೀತಿಯ ಪ್ರಾಪರ್ಟೀಸ್ ನೋಡ್ತೀವಿ. ಓಕೆನಾ? ಫಿಸಿಕಲ್ ಪ್ರಾಪರ್ಟಿ ಅಂದ್ರೆ ಏನು? ಫಿಸಿಕಲ್ ಹೆಸರಲ್ಲೇ ಇದೆ, ಫಿಸಿಕಲ್. ಏನು ಫಿಸಿಕಲ್ ಪ್ರಾಪರ್ಟಿ ಅಂದ್ರೆ? ದ ಥಿಂಗ್ಸ್ ವಿ ಕ್ಯಾನ್ ಸಿ, ನೋಡುವಂಥದ್ದು, ಹಾಗೇನೆ ವಿ ಕ್ಯಾನ್ ಫೀಲ್, ಅದನ್ನ ಫೀಲ್ ಮಾಡಬಹುದು, ಟಚ್ ಮಾಡಬಹುದು. ಓಕೆನಾ? ಏನು ಚೇಂಜಸ್ ಆಗಲ್ಲ. ಓಕೆನಾ? ನಾವು ಟಚ್ ಮಾಡೋದ್ರಿಂದ, ಫೀಲ್ ಮಾಡೋದ್ರಿಂದ. ಅಂಡ್ ದ ಸಬ್ಸ್ಟೆನ್ಸ್ ವಿತೌಟ್ ಚೇಂಜಿಂಗ್ ಇಟ್. ಥಿಂಗ್ಸ್ ವಿ ಕ್ಯಾನ್ ಸಿ ಆರ್ ಫೀಲ್ ಅಬೌಟ್ ಎ ಸಬ್ಸ್ಟೆನ್ಸ್ ವಿತೌಟ್ ಚೇಂಜಿಂಗ್ ಇಟ್. ಅದನ್ನ ಯಾವುದೇ ರೀತಿ ಚೇಂಜ್ ಆಗದೆ ನಾವು ಅದನ್ನ ಫೀಲ್ ಮಾಡಬಹುದು, ನೋಡ್ಬೋದು, ಟಚ್ ಮಾಡಬಹುದು. ಓಕೆನಾ? ಈ ರೀತಿ ನಾವು ನೋಡಿ ಬರ್ತಕ್ಕಂತಹ, ನೋಡಿ ಹೇಳ್ತಕ್ಕಂತಹ ಪ್ರಾಪರ್ಟೀಸ್ಗೆ ನಾವು ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಹಾಗೇನೆ ಕೆಲವೊಂದು ಕೆಮಿಕಲ್ ಪ್ರಾಪರ್ಟೀಸ್ ಇದೆ. ಏನು ಕೆಮಿಕಲ್ ಪ್ರಾಪರ್ಟೀಸ್ ಅಂದ್ರೆ? ಏನಾದ್ರೂ ಎರಡು ವಸ್ತು ರಿಯಾಕ್ಷನ್ ಆಗಿ ಅಲ್ಲಿ ಹೊಸ ಸಬ್ಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ ಅಲ್ವಾ, ಅದಕ್ಕೆ ನಾವು ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಏನು ಕೆಮಿಕಲ್ ಪ್ರಾಪರ್ಟೀಸ್ ಅಂದ್ರೆ? ಹೌ ಅ ಸಬ್ಸ್ಟೆನ್ಸ್ ರಿಯಾಕ್ಟ್ಸ್ ವಿತ್ ಸಮಥಿಂಗ್ ಎಲ್ಸ್ ಅಂಡ್ ಮೇಕ್ ಅ ನ್ಯೂ ಸಬ್ಸ್ಟೆನ್ಸ್. ಎರಡು ಸಬ್ಸ್ಟೆನ್ಸ್ ರಿಯಾಕ್ಟ್ ಆಗಿ ಇನ್ನೊಂದು ಸಬ್ಸ್ಟೆನ್ಸ್ ಫಾರ್ಮ್ ಆದ್ರೆ ಅದಕ್ಕೆ ನಾವು ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಓಕೆನಾ? ಫಾರ್ ಎಕ್ಸಾಂಪಲ್, ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಇವೆರಡು ರಿಯಾಕ್ಟ್ ಆಗಿ ಏನಾಗುತ್ತೆ, ನಮ್ಗೆ H2O ಸಿಗುತ್ತೆ ಅಲ್ವಾ, ವಾಟರ್ ಸಿಗುತ್ತೆ ಅಲ್ವಾ. ಕಾರ್ಬನ್ ಮತ್ತೆ ಆಕ್ಸಿಜನ್ ರಿಯಾಕ್ಟ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ, ಅಥವಾ ಕಾರ್ಬನ್ ಮೊನಾಕ್ಸೈಡ್ ಸಿಗುತ್ತೆ. ಸಲ್ಫರ್ ಮತ್ತೆ ಆಕ್ಸಿಜನ್ ರಿಯಾಕ್ಟ್ ಆಗಿ ಸಲ್ಫರ್ ಡೈಆಕ್ಸೈಡ್ ಸಿಗುತ್ತೆ. ಹಾಗೇನೆ ತುಂಬಾ ಕೆಮಿಕಲ್ ಪ್ರಾಪರ್ಟೀಸ್, ಹಾಗೇನೆ ತುಂಬಾ ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್ ಮಧ್ಯೆ. ಓಕೆನಾ? ಇದು ಪ್ರಾಪರ್ಟೀಸ್ ಬಗ್ಗೆ ಆಯ್ತು. ಓಕೆ, ಮೊದಲಿಗೆ ನಾವು ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ನೋಡೋಣ. ಫಸ್ಟ್ ಆಫ್ ಆಲ್, ಮೆಟಲ್ಸ್ ಅಂದ್ರೆ ನಾವೆಲ್ಲರೂ ನೋಡಿರ್ತೀವಿ. ಫಾರ್ ಎಕ್ಸಾಂಪಲ್, ನಾವು ಹಾಕೊಳ್ಳುವಂತಹ ಒಂದು ಉಂಗುರ ಇರ್ಬೋದು, ಅಥವಾ ನಾವು ಬಳಸ್ತಕ್ಕಂತಹ ಪಾತ್ರೆ ಇರ್ಬೋದು, ಆಮೇಲೆ ನಾವು ಮನೆಗಳಿಗೆ ಅಥವಾ ಯಾವ್ದಾದ್ರು ಆಫೀಸ್ಗಳಿಗೆ ಬಳಸ್ತಕ್ಕಂತಹ ವಸ್ತುಗಳಲ್ಲಿರ್ಬೋದು, ನಾವು ಸಾಧಾರಣವಾಗಿ ಮೆಟಲ್ಸ್ ಯೂಸ್ ಮಾಡ್ತೀವಿ. ಅದರಲ್ಲಿ ಪ್ಯೂರ್ ಮೆಟಲ್ಸ್ ಇರ್ತವೆ, ಅಲಾಯ್ಗಳು ಇರ್ತವೆ. ಅಲಾಯ್ ಅಂದ್ರೆ ಎರಡು ಮೆಟಲ್ಸ್ ಗಳನ್ನ, ಅಥವಾ ಒಂದು ಮೆಟಲ್ ಮತ್ತೆ ಇನ್ನೊಂದು ನಾನ್ ಮೆಟಲ್ ಮಿಕ್ಸ್ ಆಗಿ ಒಂದು ಹೊಸ ಫಾರ್ಮೇಶನ್ ಆಗುತ್ತೆ ಅಲ್ವಾ, ಹೊಸ ಒಂದು ಮೆಟೀರಿಯಲ್, ಅದಕ್ಕೆ ನಾವು ಅಲಾಯ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಸ್ಟೀಲ್ ಅಲ್ವಾ, ಸ್ಟೀಲ್ ಇಸ್ ಅ ಅಲಾಯ್. ಏನು ಸ್ಟೀಲ್ ನ ಹೇಗ್ ಮಾಡ್ತಾರೆ ಸ್ಟೀಲ್ ನ? ಐರನ್ ಮತ್ತೆ ಕಾರ್ಬನ್ ಎರಡು ಮಿಕ್ಸ್ ಆಗಿ ಸ್ಟೀಲ್ ಆಗ್ತಕ್ಕಂಥದ್ದು ಅಲ್ವಾ. ಈ ರೀತಿ ನಾವು ಈ ಮೆಟಲ್ಸ್ ಗಳನ್ನ ನೋಡಿದ್ದೀವಿ ಅಲ್ವಾ, ಲೋಹಗಳನ್ನ ನೋಡಿದ್ದೀವಿ. ಹಾಗಾದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ ಅದ್ರದ್ದು ಫಿಸಿಕಲ್ ಪ್ರಾಪರ್ಟೀಸ್ ಏನಂತ. ಅವನ್ನ ನೋಡಿದ ತಕ್ಷಣ ಹೇಳ್ಬಿಡ್ಬೋದು, ಅವೆಲ್ಲವೂ ಕೂಡ ಗಟ್ಟಿ ಇರ್ತವೆ ಅಲ್ವಾ, ಸಾಧಾರಣವಾಗಿ ಮುರಿಲಿಕ್ಕೆ ಆಗಲ್ಲ, ಹಾಗೇನೆ ಎಲೆಕ್ಟ್ರಿಸಿಟಿ ಪಾಸ್ ಮಾಡ್ತವೆ, ಹಾಗೇನೆ ಅವೆಲ್ಲ ಡಕ್ಟೈಲು, ಸೊನರಸ್ ಅಂದ್ರೆ ಸೌಂಡ್. ಅದಾದ ನಂತರ ಶೈನಿಂಗ್ ಇರ್ತವೆ ಅಲ್ವಾ, ನಾವು ಚಿನ್ನ ಬೆಳ್ಳಿ ಎಲ್ಲ ನೋಡಿರ್ತೀವಿ, ಅವೆಲ್ಲ ಶೈನಿಂಗ್ ಇರ್ತವೆ ಅಲ್ವಾ. ಅವನ್ನೇ ನಾವು ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಹೇಳೋದು. ಓಕೆನಾ? ಈಗ ಒನ್ ಬೈ ಒನ್ ಫಿಸಿಕಲ್ ಪ್ರಾಪರ್ಟಿ ನೋಡ್ತಾ ಹೋಗೋಣ ಮೆಟಲ್ಸ್. ಒಂದು ಸ್ಟೇಟ್ ಹೇಗಿರ್ತಾವಪ್ಪ ಅವು ಅಂತ ಅಂದ್ರೆ, ಆಲ್ ಮೆಟಲ್ಸ್ ಆರ್ ಸಾಲಿಡ್ ಎಟ್ ರೂಮ್ ಟೆಂಪರೇಚರ್ ಎಕ್ಸೆಪ್ಟ್ ಮರ್ಕ್ಯುರಿ. ಎಲ್ಲಾ ಮೆಟಲ್ಸ್ ಗಳು ಕೂಡ ರೂಮ್ ಟೆಂಪರೇಚರ್ ಅಲ್ಲಿ ಏನಾಗಿರ್ತವೆ? ಸಾಲಿಡ್ ಆಗಿರ್ತವೆ. ಓಕೆನಾ? ಯಾವ್ದನ್ನ ಬಿಟ್ಟು? ಮರ್ಕ್ಯುರಿನ ಬಿಟ್ಟು. ಹಾಗಾದ್ರೆ ಮರ್ಕ್ಯುರಿ ಸಾಲಿಡ್ ಇರಲ್ವಾ? ನೀವು ಅಬ್ಸರ್ವ್ ಮಾಡಬಹುದು, ಥರ್ಮೋಮೀಟರ್ ಗಳಲ್ಲಿ ಈ ಮರ್ಕ್ಯುರಿಯನ್ನ ಬಳಸ್ತಾರೆ. ಇದು ಲಿಕ್ವಿಡ್ ಮೆಟಲ್. ಓಕೆನಾ? ಈ ಮರ್ಕ್ಯುರಿ ಇಟ್ ಈಸ್ ಅ ಲಿಕ್ವಿಡ್ ಮೆಟಲ್. ಓಕೆನಾ? ಮರ್ಕ್ಯುರಿ ಯಾವುದು ಅಂತ ಕೇಳ್ಬೋದು ನಿಮ್ಮನ್ನ.
ಮೆಟಲ್ಸ್ ಗಳಲ್ಲಿ ಲಿಕ್ವಿಡ್ ಮೆಟಲ್ಸ್ ಯಾವ್ದಿದೆ ಅಂತ ಕೇಳ್ಬೋದು, ಅದು ಮರ್ಕ್ಯೂರಿ. ಓಕೆನಾ. ಬಾಕಿ ಎಲ್ಲವೂ ಕೂಡ ಸಾಲಿಡ್ ಸ್ಟೇಟ್ ಅಲ್ಲಿ ಇರ್ತವೆ, ಹಾರ್ಡ್ ಇರ್ತವೆ. ಅದು ಮುಂದೆ ಬರುತ್ತೆ ಹಾರ್ಡ್ ಮತ್ತೆ ಸಾಫ್ಟ್ನೆಸ್ ಅಲ್ಲಿ. ಓಕೆ, ಇದಿಷ್ಟು ಗೊತ್ತಿರಲಿ. ನೆಕ್ಸ್ಟ್ ನೆಕ್ಸ್ಟ್ ಪ್ರಾಪರ್ಟಿ ಏನಪ್ಪಾ ಅಂತ ನೋಡೋದಾದ್ರೆ ಮೆಟಾಲಿಕ್ ಲಸ್ಟ್ರಸ್ ಅಥವಾ ಲಸ್ಟ್ರೇಸ್ ಅಂತ ಹೇಳ್ತೀವಿ. ಏನು ಲಸ್ಟ್ರಸ್ ಅಂದ್ರೆ, ಮೆಟಲ್ಸ್ ಇನ್ ದೇರ್ ಪ್ಯೂರ್ ಸ್ಟೇಟ್ ದೇ ಹ್ಯಾವ್ ಶೈನಿಂಗ್ ಸರ್ಫೇಸ್. ಅಂದ್ರೆ ಲಸ್ಟ್ರಸ್ ಅಂದ್ರೆ ಏನು? ಶೈನಿಂಗ್, ಹೊಳೆಯುವಂತದ್ದು. ಫಾರ್ ಎಕ್ಸಾಂಪಲ್ ಈ ಚಿನ್ನ ಬೆಳ್ಳಿ ಇವೆಲ್ಲ ಹೊಳಿತವೆ ಅಲ್ವಾ. ಚಿನ್ನ ಬೆಳ್ಳಿ ಮಾತ್ರ ಅಲ್ಲ, ಪಾತ್ರೆಗಳು ಹೊಸದಾಗಿ ನಾವ್ ಏನೇ ತಗೊಳ್ಳಿ, ಕಬ್ಬಿಣನೂ ಕೂಡ ಹೊಳೆಯುತ್ತೆ ಹೊಸದ್ರಲ್ಲಿ ಅಲ್ವಾ. ಇದಕ್ಕೆ ನಾವು ಲಸ್ಟ್ರಸ್ ಪ್ರಾಪರ್ಟಿ ಅಂತ ಹೇಳ್ತೀವಿ, ಹೊಳೆಯುವಂತದ್ದು. ಓಕೆ, ದಿಸ್ ಪ್ರಾಪರ್ಟಿ ಇಸ್ ಕಾಲ್ಡ್ ಮೆಟಾಲಿಕ್ ಲಸ್ಟ್ರಸ್. ಈ ಚಿತ್ರ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು ಅಲ್ವಾ. ಇಲ್ಲಿ ನೋಡಿ, ಹೊಳಿತವೆ ಅಲ್ವಾ ಈ ಮೆಟಲ್ಸ್ಗಳು. ಸಾಧಾರಣವಾಗಿ ಎಲ್ಲಾ ಮೆಟಲ್ಸ್ಗಳು ಕೂಡ ಈ ಲಸ್ಟರ್ಸ್ ಪ್ರಾಪರ್ಟಿನ ಹೊಂದಿರುತ್ತೆ. ಓಕೆ, ಯಾವಾಗ ಈ ಲಸ್ಟರ್ಸ್ ಪ್ರಾಪರ್ಟಿ ಹೋಗುತ್ತಪ್ಪ ಈ ಮೆಟಲ್ದು ಅಂತ ನೋಡೋದಾದ್ರೆ, ಇಲ್ಲಿ ಕೆಳಗಡೆ ನೋಟ್ ಇದೆ ನೋಡಿ. ಮೆಟಲ್ಸ್ ಲಾಸ್ ದೇರ್ ಲಸ್ಟ್ರಸ್ ನೇಚರ್ ವೆನ್ ದೇ ಎಕ್ಸ್ಪೋಸ್ ಟು ಏರ್. ಆ ಏರ್ಗೆ ಎಕ್ಸ್ಪೋಸ್ ಆದಾಗ ಅಲ್ಲಿ ಏನಾಗುತ್ತೆ? ಕೊರಷನ್ ಆಗುತ್ತೆ. ಕೊರಷನ್ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಐರನ್ ಇದೆ ಅಲ್ವಾ, ಐರನ್ನು ನಾವು ಬಳಸ್ತೀವಿ. ಐರನ್ ಹೊಸದ್ರಲ್ಲಿ ಹೇಗಿರುತ್ತೆ? ಹೊಳಿತಾ ಇರುತ್ತೆ. ಅದಾದ ನಂತರ ಏರ್ಗೆ ಎಕ್ಸ್ಪೋಸ್ ಆದ್ಮೇಲೆ ಅದೇನಾಗುತ್ತೆ? ಅದು ಕರೋಸ್ ಆಗುತ್ತೆ. ಓಕೆ, ಇಟ್ ಈಸ್ ಅಬೌಟ್ ಮೆಟಾಲಿಕ್ ಲಸ್ಟ್ರಸ್. ಓಕೆ, ಎರಡು ಪ್ರಾಪರ್ಟಿ ಆಯ್ತು. ನೆಕ್ಸ್ಟ್ ಪ್ರಾಪರ್ಟಿ ಏನಪ್ಪಾ ಅಂತ ನೋಡೋಣ. ಹಾರ್ಡ್ನೆಸ್, ಅದು ಹೇಗಿದೆ? ಗಟ್ಟಿ ಇದೆಯೋ ಅಥವಾ ಸ್ಮೂತ್ ಇದೆಯೋ ಅಂತ ನಾವು ನೋಡೋದಾದ್ರೆ, ಇದು ಎಲ್ಲಾ ಮೆಟಲ್ಗಳು ಕೂಡ ಸಾಮಾನ್ಯವಾಗಿ ಹೇಗಿರ್ತವೆ? ಕಬ್ಬಿಣ ನೋಡಿದ್ದೀರಿ ನೀವು, ಅಲ್ಯೂಮಿನಿಯಂ ನೋಡಿದ್ದೀರಿ, ಕಾಪರ್ ನೋಡಿದ್ದೀರಿ, ಪ್ಲೇಟ್ಸ್ಗಳನ್ನ ಉಪಯೋಗಿಸಿರ್ತೀರಿ ಅಲ್ವಾ. ಇನ್ನು ತುಂಬಾ ಮೆಟಲ್ಸ್ಗಳನ್ನ ಬಳಸಿರ್ತೀರಿ ನೀವು ಅಲ್ವಾ. ಹೇಗಿರ್ತವೆ ಅವು? ಸ್ಮೂತ್ ಇರ್ತವ ಸಾಧಾರಣವಾಗಿ? ಇಲ್ಲ ಅಲ್ವಾ. ಜನರಲಿ ಮೆಟಲ್ಸ್ ಆರ್ ಹಾರ್ಡ್ ಇನ್ ನೇಚರ್. ಏನಕ್ಕೆ ಜನರಲಿ ಅಂತ ಪದ ಬಳಸ್ತಾ ಇರೋದು ಅಂದ್ರೆ, ಸಾಮಾನ್ಯವಾಗಿ ಕೆಲವೊಂದು ಎಕ್ಸೆಪ್ಷನ್ಸ್ ಇರ್ತವೆ. ಈಗ ಎಲ್ಲವೂ ಹಾರ್ಡ್ ಇದಾವ? ಇಲ್ಲ, ಒಂದು ಎರಡು ಬೇರೆ ತರದವು ಇರ್ತವೆ, ಸ್ಮೂತ್ ಇರೋವು ಇರ್ಬೋದು. ಬಟ್ ಹೆಚ್ಚಿನದಾಗಿ ಹೇಗಿರ್ತವೆ? ಹಾರ್ಡ್ ಆಗಿರ್ತವೆ. ಜನರಲಿ ಆಲ್ ಮೆಟಲ್ಸ್ ಆರ್ ಹಾರ್ಡ್. ದ ಹಾರ್ಡ್ನೆಸ್ ವೇರೀಸ್ ಫ್ರಮ್ ಮೆಟಲ್ ಟು ಮೆಟಲ್. ಈ ಹಾರ್ಡ್ನೆಸ್ ಅನ್ನೋದೇನಿದೆಯೋ ಇದು ಒಂದು ಮೆಟಲ್ ಇಂದ ಇನ್ನೊಂದು ಮೆಟಲ್ಗೆ ವೇರಿ ಆಗುತ್ತೆ. ಚಿನ್ನ ಸ್ವಲ್ಪ ಕಡಿಮೆ ಹಾರ್ಡ್ ಇರ್ಬೋದು, ಅಥವಾ ಕಬ್ಬಿಣ ಸ್ವಲ್ಪ ಜಾಸ್ತಿ ಇರ್ಬೋದು, ಬೆಳ್ಳಿ ಅದಕ್ಕಿಂತ ಸ್ವಲ್ಪ ಕಡಿಮೆ ಇರ್ಬೋದು, ಬಟ್ ಹಾರ್ಡ್ ಇರ್ತವೆ. ಓಕೆನಾ. ದೆನ್ ಅದಾದ ನಂತರ ಇವೆಲ್ಲವನ್ನು ನೋಡಿದ್ದೀರಿ ಅಲ್ವಾ ನೀವು. ನಾವು ಈ ಮೆಟಲ್ಸ್ಗಳನ್ನ, ಈ ಕಬ್ಬಿಣವನ್ನ ಅಥವಾ ಅಲ್ಯೂಮಿನಿಯಂ ಅಲ್ಯೂಮಿನಿಯಂ, ಕಾಪರ್ ಇವೆಲ್ಲವನ್ನು ಕೂಡ ನಾವು ನೋಡಿರ್ತೀವಿ, ಉಪಯೋಗಿಸಿರ್ತೀವಿ. ಬಟ್ ಅದ್ರದ್ದು ಪ್ರಾಪರ್ಟಿನೂ ಗೊತ್ತಿರುತ್ತೆ, ಬಟ್ ಇದಕ್ಕೇನೆ ನಾವು ಸೈಂಟಿಫಿಕ್ ಆಗಿ ಹಿಂಗ್ ಕರಿತೀವಿ ಅಂತ ಗೊತ್ತಿರಲ್ಲ. ಓಕೆನಾ. ಇವಾಗ ನೀವು ಅವನ್ನೆಲ್ಲ ಕನೆಕ್ಟ್ ಮಾಡ್ಕೋಬಹುದು. ನಾನು ಹೇಳ್ದೆ ಜನರಲಿ ಮೆಟಲ್ಸ್ ಆರ್ ಹಾರ್ಡ್ ಅಂತ ಹೇಳ್ದೆ ಅಲ್ವಾ. ಜನರಲಿ ಅಂತ ಹೇಳುವಾಗ್ಲೇನೆ ನಾನು ಹೇಳ್ದೆ ಎಲ್ಲಾ ಮೆಟಲ್ಸ್ಗಳು ಹಾರ್ಡ್ ಅಲ್ಲ ಅಂತ ಹೇಳ್ದೆ ಅಲ್ವಾ. ಹಾಗಾದ್ರೆ ಇಲ್ಲಿ ಕೆಲವೊಂದಿದಾವೆ. ಇಲ್ಲಿ 3 ಚಿತ್ರ ಇದೆ. ಇಲ್ಲಿ ಯಾವ್ದಾವ್ದು ಇರ್ಬೋದು? ಇದು ಒಂದು ಸೋಡಿಯಂ ಮೆಟಲ್. ಇಲ್ಲಿ ರಬ್ಬರ್ ತರ ಕಟ್ ಮಾಡ್ತಾ ಇದ್ದಾರೆ ನೋಡಿ, ಇದು ಸೋಡಿಯಂ ಮೆಟಲ್. ಸೋಡಿಯಂ ಮೆಟಲ್. ಈಗ ಇಲ್ಲಿ ಕೆಳಗಡೆ ಇದೆಯಲ್ಲ, ಇದೇನಿದು? ಮರ್ಕ್ಯೂರಿ. ಇವೆಲ್ಲ ಹಾರ್ಡ್ ಇದಾವ? ಇಲ್ಲ, ಇವೆಲ್ಲವೂ ಕೂಡ ಹಾರ್ಡ್ ಇಲ್ಲ. ಇಲ್ಲೊಂದಿದೆ, ಇದು ಯಾವ್ದು ಇರ್ಬೋದು? ಇನ್ನು ಒಂದು ಸಾಫ್ಟ್ ಮೆಟಲ್ ಇದೆ, ಯಾವುದು ಗೊತ್ತಿದ್ಯಾ? ಸೋಡಿಯಂ ಮರ್ಕ್ಯೂರಿ ಬಿಟ್ರೆ ಇನ್ಯಾವ್ದು ಸಾಫ್ಟ್ ಇದೆ ಗೊತ್ತಿದ್ಯಾ? ಗೊತ್ತಿದ್ರೆ ನೀವು ಆಮೇಲೆ ನಾವು ಚಾಟ್ ಬಾಕ್ಸ್ ಆನ್ ಮಾಡ್ತೀವಲ್ವಾ, ನೀವು ಹೇಳ್ಬೇಕು ಇವೆರಡನ್ನ ಬಿಟ್ಟು ಇನ್ ಯಾವ್ದಿದೆ ಅಂತ. ಓಕೆ, ಆಮೇಲೆ ಲಾಸ್ಟ್ ಅಲ್ಲಿ ನೀವು ಚಾಟ್ ಬಾಕ್ಸ್ ಆನ್ ಮಾಡಿದಾಗ ಹೇಳಿ. ನೆಕ್ಸ್ಟ್ ಪ್ರಾಪರ್ಟಿ ಡಕ್ಟಿಲಿಟಿ. ಏನಪ್ಪಾ ಈ ಡಕ್ಟಿಲಿಟಿ ಅಂದ್ರೆ ನೋಡೋಣ. ದ ಎಬಿಲಿಟಿ ಆಫ್ ಮೆಟಲ್ಸ್ ಟು ಬಿ ಡ್ರಾನ್ ಇನ್ ಟು ಎ ಥಿನ್ ವೈರ್ಸ್. ಆ ಮೆಟಲ್ಗಳನ್ನ ಥಿನ್ ವೈರ್ ಆಗಿ ಎಳಿತಕ್ಕಂಥದ್ದು, ಅದು ಒಂದು ಪ್ರಾಪರ್ಟಿ. ಈ ಮೆಟಲ್ಗಳಲ್ಲಿ ಏನ್ ಮಾಡ್ಬೋದು? ಥಿನ್ ವೈರ್ಸ್ ಆಗಿ ಮಾಡ್ಬೋದು. ಓಕೆನಾ. ಹೇಗೆ? ನಾವೀಗಾಗ್ಲೇ ಕರೆಂಟ್ ವೈರ್ಸ್ಗಳನ್ನೆಲ್ಲ ನೋಡಿರ್ತೀವಿ, ಕಾಪರ್ ವೈರ್ಸ್, ಅಲ್ಯೂಮಿನಿಯಂ ವೈರ್ಸ್ ಇವೆಲ್ಲ ನೋಡಿರ್ತೀವಿ ಅಲ್ವಾ. ಸೊ ಇವನ್ನ ನಾವು ಈ ಪ್ರಾಪರ್ಟಿನ ನಾವು ಡಕ್ಟಿಲಿಟಿ ಅಂತ ಹೇಳ್ತೀವಿ, ಡಕ್ಟೈಲ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಓಕೆನಾ. ಹಾಗಾದ್ರೆ ಈ ಡಕ್ಟೈಲ್ ಪ್ರಾಪರ್ಟಿನ ಚೆನ್ನಾಗಿ ಇದ್ ಮಾಡುವಂತಹ, ಒಬೆ ಮಾಡ್ತಕ್ಕಂತಹ ಮೆಟಲ್ ಯಾವುದು ಗೊತ್ತಾ? ಅದು ಗೋಲ್ಡ್. 1 ಗ್ರಾಮ್ ಗೋಲ್ಡ್ ಇಂದ ನಾವು 2 ಕಿಲೋಮೀಟರ್ಸ್ ವೈರ್ ವರೆಗೂ ಮಾಡಬಹುದು. ಎಷ್ಟು? 2 ಕಿಲೋಮೀಟರ್ ವೈರ್ಸ್ ನ ನಾವು ಎಳಿಬಹುದು. ಓಕೆನಾ.
ಯಾವುದು ಡಕ್ಟೈಲ್ ಪ್ರಾಪರ್ಟಿಯನ್ನ ಚೆನ್ನಾಗಿ ಒಬೆ ಮಾಡ್ತಕ್ಕಂತಹ ಮೆಟಲ್ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ಗೋಲ್ಡ್. ಅದಾದ ನಂತರ ಸಿಲ್ವರ್. ಹಾಗಾದ್ರೆ ಇಲ್ಲೊಂದು ಪ್ರಶ್ನೆ ಬರ್ಬೋದು, ಏನಕ್ಕೆ ಮತ್ತೆ ನಾವು ಅಲ್ಯೂಮಿನಿಯಂ ಮತ್ತೆ ಈ ಕಾಪರ್ಗಳನ್ನ ಯೂಸ್ ಮಾಡ್ತೀವಿ ನಾವು ಕರೆಂಟ್ ಎಲ್ಲ ವೈರ್ ಎಲ್ಲ ಎಳಿಲಿಕ್ಕೆ ಅಂತ ನಿಮಗೆ ಪ್ರಶ್ನೆ ಬರ್ಬೋದು. ಏನಕ್ಕಪ್ಪ ಅಂದ್ರೆ ಈ ಗೋಲ್ಡ್ ಮತ್ತೆ ಸಿಲ್ವರ್ ಎಲ್ಲ ಏನಿದೆಯೋ ಇದು ತುಂಬಾ ಕಾಸ್ಟ್ಲಿ ಅಲ್ವಾ, ಅದನ್ನ ನಾವು ಇಲ್ಲಿ ಏನ್ ಮಾಡಕ್ಕಾಗಲ್ಲ, ಅದನ್ನ ನಾವು ಅಷ್ಟು ದುಡ್ಡು ಕೊಟ್ಟು ನಾವು ತಗೊಳಕ್ ಆಗಲ್ಲ ಅಲ್ವಾ. ಅದಕ್ಕೆ ನಾವು ಏನ್ ಮಾಡ್ತೀವಿ, ಕಾಪರ್ ಮತ್ತೆ ಅಲ್ಯೂಮಿನಿಯಂನ ನಾವು ಹೆಚ್ಚಿನದಾಗಿ ಬಳಸ್ತೀವಿ. ಓಕೆ, ನೆಕ್ಸ್ಟ್ ಮ್ಯಾಲಿಯಬಿಲಿಟಿ. ಏನಪ್ಪ ಮ್ಯಾಲಿಯಬಿಲಿಟಿ ಅಂದ್ರೆ ನೋಡೋಣ. ದ ಎಬಿಲಿಟಿ ಆಫ್ ಮೆಟಲ್ಸ್ ಟು ಬಿ ಹ್ಯಾಮರ್ಡ್. ಹ್ಯಾಮರ್ಡ್ ಅಂದ್ರೆ ಏನ್? ಹ್ಯಾಮರ್ಡ್ ಅಂದ್ರೆ, ಹ್ಯಾಮರ್ ಅಂದ್ರೆ ಗೊತ್ತಿದೆ ಅಲ್ವಾ? ಹ್ಯಾಮರ್ ಅಂದ್ರೆ ಗೊತ್ತಿದೆ ಅಲ್ವಾ? ಹ್ಯಾಮರ್ ಅಂದ್ರೆ ಸುತ್ತಿಗೆ ಅಲ್ವಾ? ಆ ಸುತ್ತಿಗೆಯಲ್ಲಿ ಹೊಡೆದಾಗ ಏನಾಗ್ಬೇಕು, ತಿನ್ ಶೀಟ್ಸ್ ಆಗಿ ಅವು ಕನ್ವರ್ಟ್ ಆಗ್ಬೇಕು, ಶೀಟ್ಸ್ ಆಗಿ. ಓಕೆನಾ? ಆ ರೀತಿ ಆಗುವಂತಹ ಒಂದು ಪ್ರಾಪರ್ಟಿಗೆ ನಾವೇನಂತ ಕರಿತೀವಿ, ಮೇಲಿಯಬಿಲಿಟಿ ಅಂತ ಕರಿತೀವಿ. ದ ಎಬಿಲಿಟಿ ಆಫ್ ಮೆಟಲ್ ಟು ಬಿ ಹ್ಯಾಮರ್ಡ್ ಆರ್ ರೋಲ್ಡ್ ಇನ್ ಟು ಎ ಥಿನ್ ಶೀಟ್ ವಿತೌಟ್ ಬ್ರೇಕಿಂಗ್. ಅಲ್ಲಿ ಬ್ರೇಕ್ ಆಗಬಾರ್ದು, ನಾವು ಹ್ಯಾಮರ್ಡ್ ಮಾಡ್ದಂಗೆ ಏನಾಗ್ಬೇಕು, ಅವು ಅಗಲ ಆಗ್ಬೇಕು. ಓಕೆನಾ? ಶೀಟ್ಸ್ ಆಗಿ ಕವರ್ ಆಗ್ಬೇಕು. ಇಲ್ಲಿ ನೋಡಿ, ನಾವು ಪ್ಲೇಟ್ಸ್ ಮಾಡ್ತೀವಿ ಅಥವಾ ಬೇರೆ ಬೇರೆ ಕಾಪರ್ ಶೀಟ್ಸ್ ಇರ್ಬೋದು, ಅಲ್ಯೂಮಿನಿಯಂ ಶೀಟ್ಸ್ ಇರ್ಬೋದು, ಇವನ್ನೆಲ್ಲ ನಾವು ಎಲ್ಲಿ ಬಳಸ್ತೀವಿ, ಕೆಲವರು ತಾಯ್ತಾ ಅಂತ ಬರ್ಸ್ಕೊತಾರಲ್ವಾ, ಅದನ್ನ ಈ ಕಾಪರ್ ಶೀಟ್ ಅಲ್ಲೇ ಮಾಡ್ತಕ್ಕಂಥದ್ದು. ಅದಾದ ನಂತರ ಇನ್ನೆಲ್ಲಿ ಬಳಸ್ತೀವಿ, ಚಾಕ್ಲೇಟ್ ಕವರಿಂಗ್ ಬಳಸ್ತಾರೆ ಅಲ್ವಾ, ಚಾಕ್ಲೇಟ್ ಗಳಿಗೆ ರ್ಯಾಪ್ ಮಾಡ್ಲಿಕ್ಕೆಲ್ಲ ಬಳಸ್ತಾರೆ ಇದನ್ನ. ಓಕೆ, ಇದು ಮ್ಯಾಲಿಯಬಿಲಿಟಿ. ಹಾಗಾದ್ರೆ ಮ್ಯಾಲಿಯಬಲ್ ಆಗ್ತಕ್ಕಂತಹ ಒಂದು ಮೆಟಲ್, ಚೆನ್ನಾಗಿ ಮ್ಯಾಲಿಯಬಲ್ ಆಗುವಂತಹ ಮೆಟಲ್ ಯಾವ್ದಪ್ಪ ಅಂತ ಅಂದ್ರೆ ಅಗೈನ್ ದಟ್ ಈಸ್ ಗೋಲ್ಡ್. ಇಲ್ಲೂ ಕೂಡ ಗೋಲ್ಡ್, ಸಿಲ್ವರ್ ಹೆಚ್ಚು ಮ್ಯಾಲಿಯಬಿಲಿಟಿ ಪ್ರಾಪರ್ಟಿನ ಹೊಂದಿರತಕ್ಕಂತಹ ಮೆಟಲ್ಸ್ಗಳು. ಓಕೆನಾ? ನೆಕ್ಸ್ಟ್ ಇನ್ನೊಂದಿದೆ, ಕಂಡಕ್ಟರ್ಸ್ ಆಫ್ ಹೀಟ್ ಅಂತ. ಆ ಹೀಟ್ ಅಂದ್ರೆ ಮತ್ತೆ ಎಲೆಕ್ಟ್ರಿಸಿಟಿ ಅಂತ ನೀವು ಕೇಳಿರ್ತೀರಿ. ಆ ಹೀಟ್ ಮತ್ತೆ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡ್ತಕ್ಕಂಥದ್ದು ಈ ಮೆಟಲ್ಸ್ಗಳ ಕೆಲಸ. ಇದು ಒಂದು ಪ್ರಾಪರ್ಟಿ. ಓಕೆ, ಜನರಲಿ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ ಆಫ್ ಹೀಟ್. ಎಲ್ಲವೂ ಕೂಡ ಯಾವುದು, ಎಲ್ಲಾ ಮೆಟಲ್ಸ್ಗಳು ಕೂಡ ಈ ಹೀಟ್ ನ ಕಂಡಕ್ಟ್ ಮಾಡೋದ್ರಲ್ಲಿ ಪಾಸಿಟಿವ್ ಆಗಿ ತೋರಿಸುತ್ತೆ. ಓಕೆನಾ? ಹಾಗಾದ್ರೆ ಎಲ್ಲಾ ಮೆಟಲ್ಸ್ಗಳು ತೋರಿಸುತ್ತೆ ಅಂತ ಹೇಳಿದೆ, ಅಲ್ಲಿ ಯಾವ್ದು ಎಕ್ಸೆಪ್ಷನ್ಸ್ ಇಲ್ವಾ? ಈ ಜನರಲಿ ಅಂತ ಎಲ್ಲೆಲ್ಲಿ ಬರುತ್ತೋ ಅಲ್ಲೆಲ್ಲವೂ ಕೂಡ ಎಕ್ಸೆಪ್ಷನ್ಸ್ ಇರುತ್ತೆ. ಜನರಲಿ, ಯೂಶುವಲಿ, ಬೈ ಅಂಡ್ ಲಾರ್ಜ್, ಈ ಪದಗಳೆಲ್ಲ ಎಲ್ಲೆಲ್ಲಿ ಬರುತ್ತೋ ಸಾಮಾನ್ಯವಾಗಿ. ಓಕೆನಾ? ಈ ರೀತಿ ಪದಗಳೆಲ್ಲ ಬಂದಾಗ ಅಲ್ಲಿ ಏನಾದ್ರೂ ಒಂದು ಎಕ್ಸೆಪ್ಷನ್ಸ್ ಇರುತ್ತೆ. ಬಟ್ ಹೆಚ್ಚಿನದಾಗಿ ಏನಾಗಿರುತ್ತಪ್ಪ ಅಂದ್ರೆ ಆ ಪ್ರಾಪರ್ಟಿ ನಾವೇನ್ ಹೇಳ್ತಾ ಇರ್ತೀವೋ ಅದೇ ಆಗಿರುತ್ತೆ. ಓಕೆ, ಜನರಲಿ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ ಆಫ್ ಹೀಟ್. ಆ ಹೀಟ್ ನ ಪಾಸ್ ಮಾಡೋದು ಮೆಟಲ್ ಆ ಗುಡ್ ಕಂಡಕ್ಟರ್ ಆಗಿದ್ದಾವೆ. ಓಕೆನಾ? ಅಂಡ್ ಮೆಟಲ್ ಅಲೋ ಹೀಟ್ ಟು ಪಾಸ್ ಥ್ರೂ ದೇಮ್ ಸೆಲ್ಫ್ ಈಸಿಲಿ. ಅದ್ರ ಜೊತೆ ಆ ಮೆಟಲ್ಸ್ ಥ್ರೂ ಆ ಹೀಟ್ ನ ಪಾಸ್ ಆಗ್ಲಿಕ್ಕೆ ಏನ್ ಮಾಡ್ತವೆ, ಹೆಲ್ಪ್ ಮಾಡ್ತವೆ. ಓಕೆ, ಹಾಗಾದ್ರೆ ಎಲ್ಲಾ ಮೆಟಲ್ಗಳು ಇದೇ ರೀತಿ ಗುಡ್ ಕಂಡಕ್ಟರ್ ಅಂತ ಅಂದ್ರೆ ಇಲ್ಲ. ಇಲ್ಲಿ ಲೆಡ್ ಅಂತ ಒಂದು ಹಾಕಿದೀನಿ ನೋಡಿ. ಈ ಲೆಡ್ ಅನ್ನೋದು ಏನಿದೆಯೋ ಇದು ಬ್ಯಾಡ್ ಕಂಡಕ್ಟರ್, ಅಂದ್ರೆ ಕಂಡಕ್ಟ್ ಮಾಡುತ್ತೆ ಬಟ್ ಕಡಿಮೆ. ಓಕೆ, ಹಾಗಾದ್ರೆ ಜಾಸ್ತಿಗೆ ಕಂಡಕ್ಟ್ ಮಾಡ್ತಕ್ಕಂಥದ್ದು ಯಾವುದು, ಗುಡ್ ಕಂಡಕ್ಟರ್ ಆಫ್ ಹೀಟ್ ಯಾವುದು ಅಂತ ಹೇಳೋದಾದ್ರೆ ಸಿಲ್ವರ್. ಸಿಲ್ವರ್ ಇಸ್ ಅ ಗುಡ್ ಕಂಡಕ್ಟರ್ ಆಫ್ ಹೀಟ್. ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್. ಈ ಲೆಡ್ ಬ್ಯಾಡ್ ಕಂಡಕ್ಟರ್. ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್. ಓಕೆನಾ? ನಾವು ಈ ಪಾತ್ರೆಗಳೆಲ್ಲ ಬಳಸ್ತೀವಿ. ನೀವು ಮಣ್ಣಿನ ಪಾತ್ರೆ ಬಳಸಿರ್ತೀರಿ, ಅದಾದ ನಂತರ ಈ ಸ್ಟೀಲ್ ಪಾತ್ರೆ ಬಳಸಿರ್ತೀವಿ. ಮತ್ತೆ ಈ ಮಣ್ಣಿನ ಪಾತ್ರೆಗೂ ಸ್ಟೀಲ್ ಪಾತ್ರೆಗೂ ಏನ್ ವ್ಯತ್ಯಾಸ? ಮಣ್ಣಿನ ಪಾತ್ರೆಯಲ್ಲೂ ಹೀಟ್ ಪಾಸ್ ಆಗುತ್ತೆ ಅಲ್ವಾ, ಬಟ್ ಇದರಲ್ಲಿ ಹೆಚ್ಚಿನದಾಗಿ ಬೇಗ ಹೀಟ್ ಪಾಸ್ ಆಗುತ್ತೆ ನಮ್ಮ ಸ್ಟೀಲ್ ಪಾತ್ರೆಯಲ್ಲಿ. ಓಕೆ, ಬಿಕಾಸ್ ಆಫ್ ನಾವು ಇಲ್ಲಿ ಅಲ್ಲಿ ಮೆಟಲ್ಸ್ ನ ಬಳಸಿರ್ತೀವಿ ಅಲ್ವಾ. ಹಾಗೇನೆ ಹೀಟರ್ಗಳು ನೋಡಿರ್ತೀವಿ, ವಾಟರ್ ಹೀಟರ್ಗಳು, ಅಲ್ಲೂ ಕೂಡ ಏನ್ ಮಾಡಿರ್ತೀವಿ, ಮೆಟಲ್ಸ್ ಗಳನ್ನ ಬಳಸಿರ್ತೀವಿ. ಅಲ್ಲೆಲ್ಲ ನಿಮಗೆ ಪ್ರಶ್ನೆ ಬರ್ಬೋದು, ಹೇಗೆ ಕರೆಂಟ್ ಇಂದ ಹೀಟ್ ಆಗುತ್ತೆ ಅಂತ. ಬಿಕಾಸ್ that is good conductor of heat. Then conductor of electricity. ಎಲೆಕ್ಟ್ರಿಸಿಟಿ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂದ್ರೆ ಹೀಟ್ ಬಗ್ಗೆ ನೋಡಿದ್ವಿ. ಇವಾಗ ಎಲೆಕ್ಟ್ರಿಸಿಟಿ, ಕರೆಂಟ್ ಅಂತ ಹೇಳ್ತೀವಲ್ವಾ, ಆ ಎಲೆಕ್ಟ್ರಿಸಿಟಿನ ಹೇಗೆ ಕಂಡಕ್ಟ್ ಮಾಡೋದ್ರಲ್ಲಿ ಇವು ಮೆಟಲ್ಸ್ ಗಳು ಏನ್ ಮಾಡ್ತವೆ, ಗುಡ್ ಕಂಡಕ್ಟರ್ ಬ್ಯಾಡ್ ಕಂಡಕ್ಟರ್ ಅಂದ್ರೆ ಇವು ಗುಡ್ ಕಂಡಕ್ಟರ್. ಎಲೆಕ್ಟ್ರಿಸಿಟಿನೂ ಕಂಡಕ್ಟ್ ಮಾಡ್ತವೆ, ಹೀಟ್ ನು ಕಂಡಕ್ಟ್ ಮಾಡ್ತವೆ. ಓಕೆನಾ? ಜನರಲಿ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಇಲ್ಲೂ ಕೂಡ ಜನರಲಿ ಬಂತು ಅಂದ್ರೆ ಇಲ್ಲೂ ಕೂಡ ಯಾವುದೋ ಏನೋ ಒಂದು ಎಕ್ಸೆಪ್ಷನ್ಸ್ ಇದೆ. ಓಕೆನಾ? ಇಲ್ಲಿ ಯಾವ್ದಪ್ಪ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂದ್ರೆ ಅಗೈನ್ ಯಾವುದು, ಸಿಲ್ವರ್.
silver is good conductor of electricity. ಹಾಗಾದ್ರೆ ಬ್ಯಾಡ್ ಕಂಡಕ್ಟರ್ ಟಂಗ್ಸ್ಟನ್ ಅಲ್ವಾ? ಟಂಗ್ಸ್ಟನ್ ಇಲ್ಲಿ ಬ್ಯಾಡ್ ಕಂಡಕ್ಟರ್, ಅಂದ್ರೆ ಕಡಿಮೆ ಕಂಡಕ್ಟ್ ಮಾಡುತ್ತೆ ಇವಕ್ಕೆಲ್ಲ ಕಂಪೇರ್ ಮಾಡಿದ್ರೆ. ಟಂಗ್ಸ್ಟನ್ ಈಸ್ ನಾಟ್ ಗುಡ್ ಕಂಡಕ್ಟರ್. ಅಲ್ವಾ? ಓಕೆ, ಇಲ್ಲಿ ನಾವು ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ನೋಡಿದ್ವಿ, ಹಾಗೇನೆ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂಡ್ ಗುಡ್ ಕಂಡಕ್ಟರ್ ಆಫ್ ಹೀಟ್ ನೋಡಿದ್ವಿ, ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ನೋಡಿದ್ವಿ, ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್ ನೋಡಿದ್ವಿ ಅಲ್ವಾ? ಓಕೆ, ನೆಕ್ಸ್ಟ್ ಈ ಮೆಲ್ಟಿಂಗ್ ಪಾಯಿಂಟ್ ಮತ್ತೆ ಬಾಯ್ಲಿಂಗ್ ಪಾಯಿಂಟ್ ಹೇಗಿರುತ್ತಪ್ಪ ಈ ಮೆಟಲ್ಸ್ ಗಳಲ್ಲಿ ಅಂತ ನಾವು ನೋಡೋದಾದ್ರೆ, ಅವು ರಿಕ್ವೈರ್ಸ್ ಹೈ ಟೆಂಪರೇಚರ್ ಟು ಮೆಲ್ಟ್. ಸಾಧಾರಣವಾಗಿ ಏನಾಗುತ್ತೆ, ಹೈ ಟೆಂಪರೇಚರ್ ಬೇಕಿರುತ್ತೆ ಯಾವ್ದ್ರಲ್ಲಿ, ಮೆಟಲ್ಸ್ ಅಲ್ಲಿ. ಓಕೆ, ಮೆಟಲ್ಸ್ ಜನರಲಿ ರಿಕ್ವೈರ್ಡ್ ಹೈ ಟೆಂಪರೇಚರ್ ಟು ಮೆಲ್ಟ್. ಅವನ್ನ ನಾವು ಈಗ ಚಿನ್ನವನ್ನ ಕರಗಿಸ್ಬೇಕು ಅಥವಾ ಒಂದು ಕಬ್ಬಿಣವನ್ನ ಕರಗಿಸಿ ನಾವು ಮೋಲ್ಡ್ ಮಾಡ್ಬೇಕಲ್ವಾ, ಬೇರೆ ಬೇರೆ ಶೇಪ್ಗಳು ಕೊಡ್ಬೇಕಲ್ವಾ ಅದಕ್ಕೆ. ಆ ಶೇಪ್ ಕೊಡ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಅದನ್ನ ಮೆಲ್ಟ್ ಮಾಡ್ಬೇಕು. ಹಾಗಾದ್ರೆ ಮೆಲ್ಟ್ ಮಾಡ್ಬೇಕು ಅಂದ್ರೆ ನಾವು ಮಾಮೂಲಿ ನಾರ್ಮಲ್ ಆಗಿ ವಾಟರ್ನ ಕುದಿಸ್ತೀವಲ್ಲ, ಆ ರೀತಿ ಕುದಿಸಿದ್ರೆ ಆಗುತ್ತಾ? ಅಷ್ಟು ಟೆಂಪರೇಚರ್ ಸಾಕಾ? ಇಲ್ಲ, ಸಾಕಾಗಲ್ಲ. ಓಕೆ, 1000 ಅಥವಾ 1000 ಗಿಂತನೂ ಹೆಚ್ಚು ಟೆಂಪರೇಚರ್ ಬೇಕಾಗುತ್ತೆ. ಇಟ್ ಡಿಪೆಂಡ್ಸ್, ಎಲ್ಲದಕ್ಕೂ ಕೂಡ ಒಂದೇ ರೀತಿ ಇರಲ್ಲ. ಒಂದು ಮೆಟಲ್ ಇಂದ ಇನ್ನೊಂದು ಮೆಟಲ್ಗೆ ಇದು ಚೇಂಜ್ ಆಗುತ್ತೆ. ಓಕೆನಾ? ಹಾಗಾದ್ರೆ ಮೆಲ್ಟಿಂಗ್ ಪಾಯಿಂಟ್ ಮತ್ತೆ ಬಾಯ್ಲಿಂಗ್ ಪಾಯಿಂಟ್ ಹೇಗಪ್ಪ ಅಂದ್ರೆ, ಇಟ್ ರಿಕ್ವೈರ್ಸ್ ಹೈ ಟೆಂಪರೇಚರ್, ಜಾಸ್ತಿ ಟೆಂಪರೇಚರ್ ಬೇಕು. ಓಕೆ, ನೆಕ್ಸ್ಟ್ ಇಲ್ಲೊಂದು ಬಂತು, ಗ್ಯಾಲಿಯಂ ಅಂತ ಒಂದು ಏನು ಎಲಿಮೆಂಟ್ ಇದೆ. ಗ್ಯಾಲಿಯಂ ಅಂತ ಒಂದು ಎಲಿಮೆಂಟ್ ಇದೆ, ದಟ್ ಈಸ್ ಅದು ಕೂಡ ಮೆಟಲ್. ನಾವೀಗೆಲ್ಲ ಹೇಳಿದ್ವಿ ಇವೆಲ್ಲವೂ ಕೂಡ ಹೈ ಟೆಂಪರೇಚರ್ ಬೇಕು ಮೆಟಲ್ ಏನಾಗಕ್ಕೆ, ಮೆಲ್ಟ್ ಆಗ್ಲಿಕ್ಕೆ ಅಂತ ಹೇಳಿದ್ವಿ. ಬಟ್ ಈ ಗ್ಯಾಲಿಯಂ ಏನಪ್ಪಾ ಅಂದ್ರೆ ನಮ್ಮ ಬಾಡಿ ಟೆಂಪರೇಚರ್ಗೆನೆ ಏನಾಗ್ಬಿಡುತ್ತೆ, ಮೆಲ್ಟ್ ಆಗ್ಬಿಡುತ್ತೆ. ನಾವು ನೋಡಿ, ಅದು ನಾರ್ಮಲ್ ಟೆಂಪರೇಚರ್ ಅಲ್ಲಿ ಏನಾಗಲ್ಲ, ನಮ್ಮ ಬಾಡಿ ಟೆಂಪರೇಚರ್ಗೆ ಅಥವಾ ನಮ್ಮ ಕೈಗೆ ಏನಾದ್ರು ನಾವು ಇಟ್ಕೊಂಡ್ಬಿಟ್ರೆ ಏನಾಗುತ್ತೆ, ಅದು ಮೆಲ್ಟ್ ಆಗ್ಬಿಡುತ್ತೆ. ಓಕೆ, ದಟ್ ಈಸ್ ಗ್ಯಾಲಿಯಂ. ಕೇಳ್ಬೋದು, ಯಾವುದು ನಮ್ಮ ಬಾಡಿ ಟೆಂಪರೇಚರ್ಗೆ ಮೆಲ್ಟ್ ಆಗ್ತಕ್ಕಂತಹ ಅಥವಾ ಏನಾಗುತ್ತೆ, ಹೌದು ಮೆಲ್ಟ್ ಆಗ್ತಕ್ಕಂತಹ ಯಾವ ಮೆಟಲ್ ಯಾವ್ದಪ್ಪ ಅಂತ ಕೇಳಿದ್ರೆ ದಟ್ ಈಸ್ ಗ್ಯಾಲಿಯಂ. ಓಕೆ, ನೆಕ್ಸ್ಟ್ ಸೊನರಸ್. ಸೊನರಸ್ ಅಂದ್ರೆ ಏನಪ್ಪಾ ಅಂದ್ರೆ ಸೌಂಡ್ ಅಂತ ಅರ್ಥ. ರಿಂಗಿಂಗ್ ಸೌಂಡ್, ಸೌಂಡ್ಗಿಂತ ರಿಂಗಿಂಗ್ ಸೌಂಡ್. ಸೊನರಸ್ ಅಂದ್ರೆ ರಿಂಗಿಂಗ್ ಸೌಂಡ್. ಜನರಲಿ ಮೆಟಲ್ಸ್ ಪ್ರೊಡ್ಯೂಸ್ ರಿಂಗಿಂಗ್ ಸೌಂಡ್. ಈ ಮೆಟಲ್ಗಳೆಲ್ಲ ನಾವು ಬೇರೆ ಬೇರೆ ಎಲ್ಲ ಮೆಟಲ್ಗಳನ್ನ ನೋಡಬಹುದು. ಈಗ ಗಂಟೆಗಳು ನೋಡಿರ್ತೀರಿ ದೇವಸ್ಥಾನಗಳಲ್ಲಿ, ಅದಾದ ನಂತರ ಈ ಪ್ಲೇಟ್ಸ್ಗಳು, ಪಾತ್ರೆಗಳೆಲ್ಲ ಕೆಳಗೆ ಬಿದ್ದಾಗ ತುಂಬಾ ಸೌಂಡ್ ಮಾಡುತ್ತೆ ಅಲ್ವಾ? ಸೊ ಬಿಕಾಸ್ ಇಟ್ ಹ್ಯಾಸ್ ದ ಪ್ರಾಪರ್ಟಿ ಆಫ್ ಸೊನರಸ್. ಸೊನರಸ್ ಮೀನ್ಸ್ ಇಟ್ ಪ್ರೊಡ್ಯೂಸ್ ರಿಂಗಿಂಗ್ ಸೌಂಡ್. ಈಗ ದೇವಸ್ಥಾನಗಳಲ್ಲಿ ಅಥವಾ ಶಾಲೆಗಳಲ್ಲಿ ಎಲ್ಲ ಬೆಲ್ ಮಾಡ್ತಾರೆ ಅಲ್ವಾ, ಗಂಟೆಗಳೆಲ್ಲ ಹೊಡಿತಾರೆ ಅಲ್ವಾ, ಇವೆಲ್ಲ ಏನಕ್ಕೆ ಅಷ್ಟು ಜೋರಾಗಿ ಕೇಳಿಸುತ್ತೆ? ಏನಕ್ಕೆ ಅಲ್ಲಿ ಮೆಟಲ್ಸ್ ಯೂಸ್ ಮಾಡಿರ್ತಾರೆ ಅಂದ್ರೆ ಇಲ್ಲಿ ಆ ಸೊನರಸ್ ಪ್ರಾಪರ್ಟಿ ಚೆನ್ನಾಗಿದೆ. ಸೊ ಇಲ್ಲಿ ನಾವು ಈ ಮೆಟಲ್ಸ್ ಗಳನ್ನ ಯೂಸ್ ಮಾಡಿರ್ತೀವಿ. ಹಾಗಾದ್ರೆ ಎಲ್ಲಾ ಮೆಟಲ್ಗಳು ಈ ಸೊನರಸ್ ಪ್ರಾಪರ್ಟಿನ ಒಬೆ ಮಾಡುತ್ತಾ ಅಂತ ಅಂದ್ರೆ ಇಲ್ಲ. ಯಾಕೆಂದ್ರೆ ನಮ್ಗೆ ಕೆಲವೊಂದು ಗೊತ್ತಿದೆ, ಈ ಸೋಡಿಯಂ ಹೇಗಿದೆ, ಸೋಡಿಯಂ ಮತ್ತೆ ಮರ್ಕ್ಯೂರಿ ಇವೆಲ್ಲವೂ ಕೂಡ ಸೌಂಡ್ ಮಾಡ್ಲಿಕ್ಕೆ ಸಾಧ್ಯನ? ಇವೆಲ್ಲವೂ ಇಲ್ಲ ಅಲ್ವಾ? ಬಟ್ ಹೆಚ್ಚಿನ ಮೆಟಲ್ಗಳು, ಲಾರ್ಜ್ ಅಮೌಂಟ್ ಆಫ್ ಮೆಟಲ್ಸ್ ಏನ್ ಮಾಡ್ತವೆ, ಸೊನರಸ್ ಪ್ರಾಪರ್ಟಿನ ಒಬೆ ಮಾಡ್ತವೆ. ಓಕೆ, ದೆನ್ ಇದಿಷ್ಟು ಫಿಸಿಕಲ್ ಪ್ರಾಪರ್ಟಿ ಆಯ್ತು. ಓಕೆನಾ? ನಮ್ಮ ಕಣ್ಣಿಗೆ ಹೇಗೆ ಕಾಣಿಸುತ್ತೆ, ನಾವು ಫೀಲ್ ಮಾಡಿದ್ರೆ ಹೇಗಿರುತ್ತೆ ಅಂದಂದೆಲ್ಲ ನಾವು ಫಿಸಿಕಲ್ ಪ್ರಾಪರ್ಟಿಯಲ್ಲಿ ನೋಡಿದ್ವಿ. ನಾವು ಲೆಟ್ ಅಸ್ ಗೋ ಟು ಕೆಮಿಕಲ್ ಪ್ರಾಪರ್ಟಿ ಆಫ್ ಮೆಟಲ್. ಮೆಟಲ್ಸ್ ಕೆಮಿಕಲ್ ಪ್ರಾಪರ್ಟೀಸ್ ನೋಡೋಣ. ಅಂದ್ರೆ ಸಾಧಾರಣವಾಗಿ ಎರಡು ಎಲಿಮೆಂಟ್ ರಿಯಾಕ್ಟ್ ಆದ್ರೆ ಯಾವ ಒಂದು ಹೊಸ ಕಾಂಪೌಂಡ್ ಬರುತ್ತೆ. ಒಂದು ಮೆಟಲ್ ಮತ್ತೆ ಒಂದು ಏನು ಗ್ಯಾಸ್, ಯಾವ್ದಾದ್ರು ಒಂದು ಗ್ಯಾಸ್ ಜೊತೆ ರಿಯಾಕ್ಟ್ ಆದ್ರೆ ಏನ್ ಸಿಗುತ್ತೆ, ಅದಾದ ನಂತರ ಮೆಟಲ್ ಮತ್ತೆ ವಾಟರ್ ರಿಯಾಕ್ಟ್ ಆಗುತ್ತಾ, ಮೆಟಲ್ ಮತ್ತೆ ವಾಟರ್ ರಿಯಾಕ್ಟ್ ಆದ್ರೆ ಏನಾಗುತ್ತೆ ಅನ್ನೋದನ್ನ ನಾವು ನೋಡೋಣ. ಓಕೆನಾ? ಕೆಮಿಕಲ್ ಪ್ರಾಪರ್ಟೀಸ್ ಅದರಲ್ಲಿ ಒಂದಷ್ಟು ಇಂಟ್ರೊಡಕ್ಷನ್ ನೋಡಿದ್ರೆ, ಮೆಟಲ್ಸ್ ಇನ್ ಜನರಲ್ ಆರ್ ಎಲೆಕ್ಟ್ರೋ ಪಾಸಿಟಿವ್ ಇನ್ ನೇಚರ್. ಮೆಟಲ್ಸ್ ಗಳೆಲ್ಲವೂ ಕೂಡ ಎಲೆಕ್ಟ್ರೋ ಪಾಸಿಟಿವ್ ಇನ್ ನೇಚರ್ ಅಂತ. ಏನಕ್ಕೆ ನಾವು ಎಲೆಕ್ಟ್ರೋ ಪಾಸಿಟಿವ್ ನೇಚರ್ ಅಂತ ಹೇಳೋದು ಅಂತ ಅಂದ್ರೆ, ದೇ ಕ್ಯಾನ್ ಲೂಸ್ ಒನ್ ಆರ್ ಮೋರ್ ಎಲೆಕ್ಟ್ರಾನ್. ಮೆಟಲ್ಸ್ ಗಳು ಎಲೆಕ್ಟ್ರಾನ್ ಲೂಸ್ ಮಾಡ್ಕೋತವೆ, ಅಂದ್ರೆ ಡೊನೇಟ್ ಮಾಡ್ತವೆ. ಓಕೆನಾ? ಯಾವಾಗ ಕೆಮಿಕಲ್ ರಿಯಾಕ್ಷನ್ ಆಗುವಾಗ, ಈಗ ವೇಲೆನ್ಸಿ ಬಗ್ಗೆ ನೀವು ಕೇಳಿರ್ತೀರಿ,
ಓಕೆನಾ. ಆ ವೇಲೆನ್ಸಿ ಬಗ್ಗೆ ಕೇಳಿದ್ರೆ ಇದೆಲ್ಲ ಗೊತ್ತಿರುತ್ತೆ. ಏನು ಏನಕ್ಕಪ್ಪ ಇವನ್ನ ನಾವು ಎಲೆಕ್ಟ್ರೋಪಾಸಿಟಿವ್ ಅಂತ ಕರಿತೀವಿ ಅಂದ್ರೆ ದೇ ಕ್ಯಾನ್ ಲೂಸ್ ಒನ್ ಆರ್ ಮೋರ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ದ ವೇಲೆನ್ಸ್ ಶೆಲ್. ವೇಲೆನ್ಸ್ ಶೆಲ್ ಮೀನ್ಸ್ ಔಟರ್ ಮೋಸ್ಟ್ ಶೆಲ್ ಇನ್ ದ ಆಟಮ್ ಅಂಡ್ ಇಟ್ ಫಾರ್ಮ್ಸ್ ಕ್ಯಾಟಯಾನ್. ಏನಾಗುತ್ತೆ, ಎಲೆಕ್ಟ್ರಾನ್ಸ್ ನ ಲೂಸ್ ಮಾಡಿ ವೇಲೆನ್ಸ್ ಎಲೆಕ್ಟ್ರಾನ್ ಇಂದ ಇವೇನ್ ಮಾಡ್ತವೆ, ಆಟಮ್ ನ ಕ್ಯಾಟಯಾನ್ ನ ಫಾರ್ಮ್ ಮಾಡ್ತವೆ. ಓಕೆ. ಅದಾದ ನಂತರ ಮೋಸ್ಟ್ ಆಫ್ ದ ಮೆಟಲ್ಸ್ ರಿಯಾಕ್ಟ್ ವಿತ್ ದ ಆಕ್ಸಿಜನ್. ಈ ಮೆಟಲ್ಸ್ ಗಳು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತಪ್ಪ ಅಂತ ಅಂದ್ರೆ ಮೆಟಲ್ ಆಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ ಬೇಸ್ ಪ್ರೊಡ್ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ NaOH. ಹಾಗೇನೆ ಬೇರೆ ಬೇರೆ ಬೇಸ್ಗಳಿದಾವಲ್ವಾ, ಆ ರೀತಿಯ ಬೇಸ್ ಇಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಓಕೆನಾ. ಅವಕ್ಕೆ ನಾವೇನಂತ ಕರಿತೀವಿ, ಮೆಟಲ್ ಆಕ್ಸೈಡ್. ಏನಕ್ಕೆ ಮೆಟಲ್ ಆಕ್ಸೈಡ್ ಅಂತ ಕರೆಯೋದು ನಾವು, ಮೆಟಲ್ ಪ್ಲಸ್ ಆಕ್ಸಿಜನ್ಗೆ ನಾವೇನಂತ ಕರಿತೀವಿ, ಮೆಟಲ್ ಆಕ್ಸೈಡ್ಸ್. ರಿಯಾಕ್ಷನ್ ಆದಾಗ ನಮ್ಗೆ ಮೆಟಲ್ ಆಕ್ಸೈಡ್ ಸಿಗುತ್ತೆ. ಓಕೆನಾ. ಅದಾದ ನಂತರ ಕೆಲವೊಂದು ಎಕ್ಸಾಂಪಲ್ಗಳು ತಗೊಂಡು ನೋಡೋಣ. ನಾವೀಗಾಗಲೇ ತಿಳ್ಕೊಂಡ್ವಿ ಮೆಟಲ್ ಮತ್ತೆ ಆಕ್ಸಿಜನ್ ರಿಯಾಕ್ಟ್ ಆದ್ರೆ ಏನಾಗುತ್ತೆ, ಮೆಟಲ್ ಆಕ್ಸೈಡ್ ಸಿಗುತ್ತೆ ಅಂತ ನಾವೀಗ ತಾನೇ ತಿಳ್ಕೊಂಡಿದೀವಿ ಅಲ್ವಾ. ಇಲ್ಲೊಂದು ಎಕ್ಸಾಂಪಲ್ ಇದೆ. ಏನಿದೆ ಎಕ್ಸಾಂಪಲ್, ಸೋಡಿಯಂ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಎಟ್ ರೂಮ್ ಟೆಂಪರೇಚರ್. ಈ ಟೆಂಪರೇಚರ್ ನೀವು ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಬಿಕಾಸ್ ಕೆಲವೊಂದು ಮೆಟಲ್ಸ್ ಗಳು ಏನಪ್ಪಾ ಅಂದ್ರೆ ನಾರ್ಮಲ್ ಟೆಂಪರೇಚರ್ಗೆ ನಾರ್ಮಲ್ ಆಗಿ ಏನಾಗುತ್ತೆ, ರಿಯಾಕ್ಟ್ ಆಗಲ್ಲ. ಅದಕ್ಕೆ ಹೈ ಟೆಂಪರೇಚರ್ ಬೇಕಿರುತ್ತೆ ರಿಯಾಕ್ಟ್ ಆಗಬೇಕು ಅಂದ್ರೆ. ಓಕೆ. ಇಲ್ಲಿ ರೂಮ್ ಟೆಂಪರೇಚರ್ ಅಲ್ಲೇ ಏನಾಗ್ತಾ ಇದೆ, ರಿಯಾಕ್ಟ್ ಆಗ್ತಾ ಇದೆ. ಸೋಡಿಯಂ ರಿಯಾಕ್ಟ್ ವಿತ್ ಆಕ್ಸಿಜನ್ ಎಟ್ ರೂಮ್ ಟೆಂಪರೇಚರ್ ಟು ಫಾರ್ಮ್ ಸೋಡಿಯಂ ಆಕ್ಸೈಡ್. ಸೋಡಿಯಂ ಮತ್ತೆ ಆಕ್ಸಿಜನ್ ರಿಯಾಕ್ಟ್ ಆಗಿ ಏನ್ ಫಾರ್ಮ್ ಆಗುತ್ತಂತೆ, ಸೋಡಿಯಂ ಆಕ್ಸೈಡ್. ಸೋಡಿಯಂಗೆ ನಮ್ಗೆ ಕೆಮಿಕಲ್ ಫಾರ್ಮುಲಾ ಗೊತ್ತು. ಸಿಂಪಲ್ ಆಗಿ ನಾವೇನಂತ ಬರಿತೀವಿ, ಸೋಡಿಯಂಗೆ Na ಅಂತ ಬರಿತೀವಿ. ಸೋಡಿಯಂ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್, O2 ಅಲ್ವಾ, gives rise to Na2O. It is nothing but sodium plus oxygen gives rise to sodium oxide. ಓಕೆನಾ. ಇದು ಕೆಮಿಕಲ್ ರಿಯಾಕ್ಷನ್. ಇನ್ನೊಂದಷ್ಟು ಎಕ್ಸಾಂಪಲ್ಗಳು ನೋಡೋಣ. ಮೆಗ್ನೀಷಿಯಂ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಅಪಾನ್ ಹೀಟಿಂಗ್. ಇದು ಯಾವಾಗ ರಿಯಾಕ್ಟ್ ಆಗುತ್ತೆ, ಹೀಟ್ ಮಾಡಿದಾಗ ಮೆಗ್ನೀಷಿಯಂ. ಓಕೆನಾ. ನಾರ್ಮಲ್ ಸ್ಟೇಜ್ ಅಲ್ಲಿ ಇದು ರಿಯಾಕ್ಟ್ ಆಗಲ್ಲ, ಹೀಟ್ ಮಾಡಿದಾಗ ಇದು ರಿಯಾಕ್ಟ್ ಆಗುತ್ತೆ. ಮೆಗ್ನೀಷಿಯಂ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್. ಮೆಗ್ನೀಷಿಯಂ ಬರ್ಕೊಂಬಿಡಿ, Mg ಅಲ್ವಾ. ಮೆಗ್ನೀಷಿಯಂ ಸಿಂಬಲ್ ಏನು, Mg. ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್, ಏನ್ ಫಾರ್ಮ್ ಆಗುತ್ತೆ, ಬ್ರೈಟ್ಲಿ ಟು ಫಾರ್ಮ್ ಬರ್ನ್ಸ್ ಬ್ರೈಟ್ಲಿ. ಅದು ಮೆಗ್ನೀಷಿಯಂ ರಿಬ್ಬನ್ಸ್ ಗಳು ನೋಡಿರ್ಬೋದು ನೀವು. ಆ ಮೆಗ್ನೀಷಿಯಂ ರಿಬ್ಬನ್ ನಾವು ಬೆಂಕಿಗೆ ಹಾಕಿದಾಗ ಅಥವಾ ಅದಕ್ಕೆ ನಾವು ಬೆಂಕಿ ಹಚ್ಚಿದಾಗ ಏನಾಗುತ್ತೆ, ಬ್ರೈಟ್ ಕಲರ್ ಬಂದು ಏನಾಗುತ್ತೆ, ಮೆಗ್ನೀಷಿಯಂ ಆಕ್ಸೈಡ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆನಾ. ಇಟ್ ಗಿವ್ಸ್ ರೈಸ್ ಟು ಮೆಗ್ನೀಷಿಯಂ ಆಕ್ಸೈಡ್ಸ್. ಕೆಮಿಕಲ್ ರಿಯಾಕ್ಷನ್ ಗಳು ಇಂಪಾರ್ಟೆಂಟ್, ಸಿಂಪಲ್ ಆಗಿದಾವೆ. ಓಕೆನಾ. ನಮ್ಗೆ ಸಿಂಬಲ್ ಗಳು ಗೊತ್ತಾದ್ರೆ ಕೆಮಿಕಲ್ ರಿಯಾಕ್ಷನ್ಸ್ ಬರೆಯೋದು ತುಂಬಾ ಸುಲಭ. ಓಕೆನಾ. ಮೆಗ್ನೀಷಿಯಂ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಆನ್ ಹೀಟಿಂಗ್ ಅಂಡ್ ಬರ್ನ್ಸ್ ಬ್ರೈಟ್ಲಿ ಟು ಫಾರ್ಮ್ ಮೆಗ್ನೀಷಿಯಂ ಆಕ್ಸೈಡ್. ಬರ್ನ್ ಆದಾಗ ಏನಾಗುತ್ತೆ, ಮೆಗ್ನೀಷಿಯಂ ಆಕ್ಸೈಡ್ ಫಾರ್ಮ್ ಆಗುತ್ತೆ. ಓಕೆನಾ. ಇದಾದ ನಂತರ ನೆಕ್ಸ್ಟ್ ಅಲ್ಯೂಮಿನಿಯಂ ತಗೊಳ್ಳೋಣ. ಅಲ್ಯೂಮಿನಿಯಂಗೆ ಸಿಂಬಲ್ ಗೊತ್ತಿದೆ ಅಲ್ವಾ. ಅಲ್ಯೂಮಿನಿಯಂ ಬರ್ನ್ಸ್ ಇನ್ ಏರ್ ಆನ್ ಹೀಟಿಂಗ್ ಟು ಫಾರ್ಮ್ ಅಲ್ಯೂಮಿನಿಯಂ ಆಕ್ಸೈಡ್. ಅಲ್ಯೂಮಿನಿಯಂ ಬರ್ನ್ಸ್ ಇನ್ ಏರ್. ಏರ್ ಅಂದ್ರೆ ಆಕ್ಸಿಜನ್. ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಏನಾಗುತ್ತೆ, ಏನ್ ಫಾರ್ಮ್ ಆಗುತ್ತೆ, ಅಲ್ಯೂಮಿನಿಯಂ ಆಕ್ಸೈಡ್, Al2O3. ಓಕೆನಾ. ಅಲ್ಯೂಮಿನಿಯಂ ಆಕ್ಸೈಡ್ ಫಾರ್ಮ್ ಆಗುತ್ತೆ, ಅಲ್ಯೂಮಿನಿಯಂ ಆಕ್ಸೈಡ್. ಇಲ್ಲಿ Al2 ಏನಕ್ಕೆ ಬಂತು, O3 ಏನಕ್ಕೆ ಬಂತು ಅಂತ ನಿಮಗೆ ಡೌಟ್ ಬರ್ಬೋದು. ದಟ್ಸ್ ಬಿಕಾಸ್ ಆಫ್ ವೇಲೆನ್ಸಿ. ಓಕೆನಾ. ವೇಲೆನ್ಸಿ ಬಗ್ಗೆ ಗೊತ್ತಿದೆ ಅಲ್ವಾ ನಿಮ್ಗೆ. ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಇರುತ್ತಲ್ವಾ, ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ನಾವು ಡೊನೇಟ್ ಮಾಡ್ತೇವೆ ಅಥವಾ ಕೆಲವು ರಿಸೀವ್ ಮಾಡ್ಕೋತೇವೆ ಅಲ್ವಾ, ಅದನ್ನ ನಾವು ವೇಲೆನ್ಸಿ ಅಂತ ಕರಿತೀವಿ ಸಿಂಪಲ್ ಟರ್ಮ್ಸ್ ಅಲ್ಲಿ. ಓಕೆನಾ. ನೆಕ್ಸ್ಟ್ ಇದಿಷ್ಟು ಆಕ್ಸಿಜನ್ ಜೊತೆ ಆಯ್ತು. ಇಲ್ಲಿ ಒಂದಷ್ಟು ಫ್ಯಾಕ್ಟ್ಸ್ ಇದೆ. ಏನು ಫ್ಯಾಕ್ಟ್ಸ್ ಅಂತ ನೋಡೋಣ. ಸಿಲ್ವರ್ ಅಂಡ್ ಗೋಲ್ಡ್, ಚಿನ್ನ ಮತ್ತೆ ಬೆಳ್ಳಿ ಬಗ್ಗೆ ನಮ್ಗೆ ಈಗಾಗಲೇ ಗೊತ್ತೇ ಇದೆ, ಎಲ್ಲ ಕಡೆ ನಾವು ಬಳಸ್ತೀವಿ ಅಲ್ವಾ. ದಿ ಸಿಲ್ವರ್ ಅಂಡ್ ಗೋಲ್ಡ್ ಡು ನಾಟ್ ರಿಯಾಕ್ಟ್ ವಿತ್ ಆಕ್ಸಿಜನ್. ಈ ಸಿಲ್ವರ್ ಮತ್ತೆ ಗೋಲ್ಡ್ ಆಕ್ಸಿಜನ್ ಜೊತೆ ರಿಯಾಕ್ಟೇ ಆಗಲ್ವಂತೆ. ಈಗ ನಾವು ಕೈಗೆ ಅಥವಾ ಕೊರಳಿಗೆ ಎಲ್ಲ ಈ ಚಿನ್ನ ಬೆಳ್ಳಿ ಎಲ್ಲ ಹಾಕೊಂಡಿರ್ತೀವಿ ಅಲ್ವಾ, ಎಲ್ಲ ಕಡೆ ಬಳಸ್ತಾ ಇರ್ತೀವಿ.
ಅವು ರಿಯಾಕ್ಟ್ ಆಗಿದೆ ನಮ್ಗೆ ಗೊತ್ತಾಗ್ಬೇಕಿತ್ತಲ್ವಾ. ನಾರ್ಮಲ್ ಆಗಿ ಇವು ರಿಯಾಕ್ಟ್ ಆಗಲ್ಲ. ಆದ್ರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಏನಾಗುತ್ತಂತಪ್ಪ ಅಂದ್ರೆ ವೆರಿ ಹೈ ಟೆಂಪರೇಚರ್, ನಾವು ಹೈ ಟೆಂಪರೇಚರ್ ಅಲ್ಲಿ ಇವನ್ನ ನಾವು ಬಾಯ್ಲ್ ಮಾಡಿದ್ರು ಕೂಡ ಓಕೆನಾ ಏನಾಗುತ್ತೆ, ಈ ಏರ್ ಜೊತೆ ಇವು ರಿಯಾಕ್ಟೇ ಆಗೋದಿಲ್ಲ. ಸೊ ಇದಕ್ಕೆ ನಾವ್ ಏನಂತ ಕರಿತೀವಪ್ಪ ಅಂದ್ರೆ ನೋಬೆಲ್ ಅಥವಾ ಇನರ್ಟ್ ಮೆಟಲ್ಸ್ ಅಂತ ಕರಿತೀವಿ. ನೋಬೆಲ್ ಮೆಟಲ್ಸ್ ಅಥವಾ ಇನರ್ಟ್ ಮೆಟಲ್ಸ್ ಅಂತ ಕರಿತೀವಿ. ಏನಕ್ಕೆ? ಇವು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗೋದೇ ಇಲ್ಲ, ಸಿಲ್ವರ್ ಮತ್ತೆ ಗೋಲ್ಡ್. ಓಕೆ, ನೆನ್ಪಿರ್ಬೇಕು. ಯಾವ ಮೆಟಲ್ಸ್ ಗಳು ಆಕ್ಸಿಜನ್ ಜೊತೆ ಹೈ ಟೆಂಪರೇಚರ್ ಇದ್ರೂ ಕೂಡ ರಿಯಾಕ್ಟ್ ಆಗಲ್ಲ ಅಂತ ಕೇಳಿದ್ರೆ ಸಿಲ್ವರ್ ಅಥವಾ ಗೋಲ್ಡ್ ಅನ್ನೋದು ಗೊತ್ತಿರಲಿ. ಓಕೆ, ನೆಕ್ಸ್ಟ್ ರಿಯಾಕ್ಷನ್ಸ್ ಆಫ್ ಮೆಟಲ್ ಆಕ್ಸೈಡ್ ವಿತ್ ವಾಟರ್. ಮೆಟಲ್ ಅಥವಾ ಮೆಟಲ್ ಆಕ್ಸೈಡ್ ವಾಟರ್ ಜೊತೆ ರಿಯಾಕ್ಟ್ ಆದ್ರೆ ಏನಾಗುತ್ತೆ ಅಂತ ನೋಡೋದಾದ್ರೆ ಇಲ್ಲಿ ನಾನು ಸಿಂಬಲ್ ಆಗಿ ಬರ್ದಿದ್ದೀನಿ. ಮೆಟಲ್ ಆಕ್ಸೈಡ್ ರಿಯಾಕ್ಟ್ಸ್ ವಿತ್ ವಾಟರ್ ಗಿವ್ಸ್ ರೈಸ್ ಟು ಬೇಸ್. ಇಲ್ಲಿ ಬೇಸ್ ಸಿಗುತ್ತೆ ನಮಗೆ. ಓಕೆನಾ, ಒಂದಷ್ಟು ಎಕ್ಸಾಂಪಲ್ಗಳು ನೋಡೋಣ. ಸೋಡಿಯಂ ಆಕ್ಸೈಡ್ಸ್ ರಿಯಾಕ್ಟ್ಸ್ ವಿತ್ ವಾಟರ್ ಟು ಫಾರ್ಮ್ ಸೋಡಿಯಂ ಹೈಡ್ರಾಕ್ಸೈಡ್. ಸೋಡಿಯಂ ಆಕ್ಸೈಡ್ ವಾಟರ್ ಜೊತೆ ರಿಯಾಕ್ಟ್ ಆಗಿ ಏನ್ ಫಾರ್ಮ್ ಆಗುತ್ತೆ? ಸೋಡಿಯಂ ಆಕ್ಸೈಡ್. ಈಗಾಗಲೇ ನಾವಿಲ್ಲಿ ಬರ್ದಿದೀವಿ ಅಲ್ವಾ ಸೋಡಿಯಂ ಆಕ್ಸೈಡ್ ಬಗ್ಗೆ, ಸೋಡಿಯಂ ಬಗ್ಗೆ ಬರ್ದಿದೀವಿ ನಾವು. Na2O ಅಲ್ವಾ ಸೋಡಿಯಂ ಆಕ್ಸೈಡ್ ಅಂದ್ರೆ Na2O. ಸೋಡಿಯಂ ಆಕ್ಸೈಡ್ ರಿಯಾಕ್ಟ್ಸ್ ವಿತ್ ಯಾವ್ದ್ರ ಜೊತೆ ರಿಯಾಕ್ಟ್ ಆಗ್ತಾ ಇದೆ? ವಾಟರ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ. ವಾಟರ್ ಜೊತೆ ರಿಯಾಕ್ಟ್ ಆಗಿ ನಮ್ಗೆ ಏನ್ ಸಿಗುತ್ತೆ? ಸೋಡಿಯಂ ಹೈಡ್ರಾಕ್ಸೈಡ್, NaOH ಕೇಳಿರ್ತೀರಿ ಅಲ್ವಾ. ಇಟ್ ಇಸ್ ನಥಿಂಗ್ ಬಟ್ ಸೋಡಿಯಂ ಹೈಡ್ರಾಕ್ಸೈಡ್. ಸೋಡಿಯಂ ಹೈಡ್ರಾಕ್ಸೈಡ್ ಆಸಿಡ್ ಬೇಸ ಅಂದ್ರೆ ಇಟ್ ಇಸ್ ಬೇಸ್. ಓಕೆನಾ, ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಮೆಗ್ನೀಷಿಯಂ ಆಕ್ಸೈಡ್ ರಿಯಾಕ್ಟ್ಸ್ ವಿತ್ ವಾಟರ್ ಟು ಫಾರ್ಮ್ ಅ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಮೆಗ್ನೀಷಿಯಂ ಆಕ್ಸೈಡ್ ಯಾವ್ದ್ರ ಜೊತೆ ರಿಯಾಕ್ಟ್ ಆಗುತ್ತೆ? ರಿಯಾಕ್ಟ್ಸ್ ವಿತ್ ವಾಟರ್ ಟು ಫಾರ್ಮ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಓಕೆನಾ, ಓಕೆ, ಇನ್ನೊಂದು ಕೊಡ್ತೀನಿ, ನೀವು ಸಾಲ್ವ್ ಮಾಡಿ ಅಲ್ಲಿ. ಓಕೆನಾ, ಈಗ ಕ್ಯುಪ್ರಿಕ್ ಆಕ್ಸೈಡ್ ರಿಯಾಕ್ಟ್ಸ್ ವಿತ್ ವಾಟರ್ ಆದ್ರೆ ಏನಾಗುತ್ತೆ ಅಂತ ನೀವು ಹೇಳಬೇಕು. ಓಕೆನಾ, ಕ್ಯುಪ್ರಿಕ್ ಆಕ್ಸೈಡ್ ರಿಯಾಕ್ಟ್ಸ್ ವಿತ್ ವಾಟರ್ ಆದ್ರೆ ಏನಾಗುತ್ತೆ ಅಂತ ನೀವು ಆಮೇಲೆ ಮಾಡ್ಬಿಟ್ಟು ನಮ್ಗೆ ಕಳಿಸ್ಕೊಡಿ, ಅಥವಾ ಚಾಟ್ ಬಾಕ್ಸ್ ಆನ್ ಆದಾಗ ಅಲ್ಲಿ ಹೇಳಿ. ಓಕೆನಾ, ಕ್ಯುಪ್ರಿಕ್ ಆಸಿಡ್. ನೆಕ್ಸ್ಟ್ ಇದಿಷ್ಟು ಯಾವ್ದ್ರ ಬಗ್ಗೆ? ಮೆಟಲ್ಸ್ ಬಗ್ಗೆ ಆಯ್ತು. ಫಿಸಿಕಲ್ ಪ್ರಾಪರ್ಟಿ ನೋಡಿದ್ವಿ, ಸಿಂಪಲ್ ಆಗಿ ಕೆಮಿಕಲ್ ಪ್ರಾಪರ್ಟೀಸ್ ನೋಡಿದ್ವಿ ಅಲ್ವಾ. ಇವಾಗ ನಾನ್ ಮೆಟಲ್ಸ್ ಬಗ್ಗೆ ನೋಡೋಣ. ಈ ನಾನ್ ಮೆಟಲ್ಸ್ ಗಳು ಕೂಡ ನಮ್ಗೆ ಸಾಧಾರಣವಾಗಿ ಗೊತ್ತಿರುತ್ತೆ. ನಾವು ಉಸಿರಾಡ್ತಕ್ಕಂತಹ ಗಾಳಿ ಇರ್ಬೋದು, ಅಥವಾ ನಾವು ಈ ಡೈಮಂಡ್ ಬಗ್ಗೆ ಕೇಳಿರ್ತೀವಿ. ಡೈಮಂಡ್ ಕೂಡ ಏನು ನಾನ್ ಮೆಟಲ್ಲೇ. ಅದಾದ ನಂತರ ನಾವು ಯಾವ್ದಾದ್ರು ಒಂದು ವಸ್ತುವನ್ನ ಸುಟ್ಟಾಗ ಅದು ಕಪ್ಪಾಗತ್ತೆ ಅಲ್ವಾ. ಆ ಕಪ್ಪಾಗೋದು ಏನಕ್ಕೆ? ದಟ್ ಇಸ್ ಕಾರ್ಬನ್, ನಥಿಂಗ್ ಬಟ್ ಕಾರ್ಬನ್. ಅದ್ರ ಬಗ್ಗೆ ಕಾರ್ಬನ್ ಬಗ್ಗೆನೂ ಗೊತ್ತು. ಕಾರ್ಬನ್ ಅನ್ನೋದು ಕೂಡ ಒಂದು ನಾನ್ ಮೆಟಲ್. ಇದಾದ ನಂತರ ಇನ್ನೇನಿದೆ ನಾನ್ ಮೆಟಲ್? ಫಾಸ್ಫರಸ್ ಗೊತ್ತಿದೆ ಅಲ್ವಾ ನಮ್ಗೆ. ಫಾಸ್ಫರಸ್ ಈ ಬೆಂಕಿ ಕಡ್ಡಿಯಲ್ಲಿ ಮುಂದೆ ಇರುತ್ತೆ ಅಲ್ವಾ, ಕಿಡಿ ಹತ್ತುತ್ತೆ ಅಲ್ವಾ, ರೆಡ್ ಕಲರ್ ಇರುತ್ತಲ್ವಾ ಬೆಂಕಿ ಕಡ್ಡಿಯಲ್ಲಿ, ಅದು ಇಲ್ಲಿದೆಯಲ್ವಾ, ಇದೆ ಫಾಸ್ಫರಸ್. ಇಟ್ ಇಸ್ ನಥಿಂಗ್ ಬಟ್ ಫಾಸ್ಫರಸ್. ಓಕೆನಾ, ಒನ್ ಬೈ ಒನ್ ನೋಡ್ತಾ ಹೋಗೋಣ ನಾವು. ಏನು ಈ ಫಿಸಿಕಲ್ ಪ್ರಾಪರ್ಟೀಸ್ ನೋಡೋಣ. ಇದ್ರದ್ದು ಯಾವ್ದ್ರದ್ದು? ನಾನ್ ಮೆಟಲ್ಸ್ ಫಿಸಿಕಲ್ ಪ್ರಾಪರ್ಟೀಸ್ ನೋಡೋಣ. ಏನು ಸ್ಟೇಟ್ ಹೇಗಿರುತ್ತಪ್ಪ ಅಂದ್ರೆ ಮೇ ಎಕ್ಸಿಸ್ಟ್ ಸಾಲಿಡ್, ಲಿಕ್ವಿಡ್ ಆರ್ ಗ್ಯಾಸ್ ಸ್ಟೇಜ್ ಎಟ್ ದ ರೂಮ್ ಟೆಂಪರೇಚರ್. ಸಾಲಿಡ್ ಇರ್ಬೋದು, ಲಿಕ್ವಿಡ್ ಇರ್ಬೋದು, ಹಾಗೇನೆ ಗ್ಯಾಸ್ ಕೂಡ ಇರ್ಬೋದು. ಯಾವ್ದ್ರಲ್ಲಿ? ನಾನ್ ಮೆಟಲ್ಸ್ ಅಲ್ಲಿ. ಓಕೆನಾ, ನಾನ್ ಮೆಟಲ್ಸ್ ಅಲ್ಲಿ ಏನಾಗುತ್ತೆ? ಲಿಕ್ವಿಡ್ ಇರ್ಬೋದು, ಸಾಲಿಡ್ ಇರ್ಬೋದು, ಹಾಗೇನೆ ಗ್ಯಾಸಸ್ ಕೂಡ ಇರ್ಬೋದು. ಹಾಗಾದ್ರೆ ಯಾವ್ದೆಲ್ಲ ಲಿಕ್ವಿಡ್, ಗ್ಯಾಸು, ಹಾಗೇನೆ ಸಾಲಿಡ್ ಯಾವ್ದಾವ್ದಿದೆ ಅಂತಪ್ಪ ನೋಡಿದ್ರೆ ಇಲ್ಲಿ ಗ್ರೀನ್ ಕಲರ್ ಅಲ್ಲಿ ಇದೆ ಅಲ್ವಾ, ಇವೆಲ್ಲವೂ ಕೂಡ ಹೈಡ್ರೋಜನ್ ಇರ್ಬೋದು, ಆಕ್ಸಿಜನ್ ಇರ್ಬೋದು, ನೈಟ್ರೋಜನ್ ಇರ್ಬೋದು, ಕ್ಲೋರಿನ್ ಇರ್ಬೋದು, ಹಾಗೇನೆ ನೋಬೆಲ್ ಗ್ಯಾಸ್ಗಳು ಬರ್ತವಲ್ವಾ. ಇವೆಲ್ಲವೂ ಕೂಡ ಏನು ಗ್ಯಾಸಿಯಸ್ ಸ್ಟೇಜ್ ಅಲ್ಲಿ ಇರ್ತವೆ. ಓಕೆನಾ, ಅದಾದ ನಂತರ ಕಾರ್ಬನ್, ಸಲ್ಫರ್, ಫಾಸ್ಫರಸ್, ಅಯೋಡಿನ್ ಇವೆಲ್ಲವೂ ಕೂಡ ಸಾಲಿಡ್ ಸ್ಟೇಟ್ ಅಲ್ಲಿ ಇರ್ತವೆ. ಇವೆಲ್ಲವೂ ಮೆಟಲ್ಸ್ ಅಲ್ಲ, ನಾನ್ ಮೆಟಲ್ಸ್, ಕನ್ಫ್ಯೂಸ್ ಆಗ್ಬೇಡಿ. ಓಕೆನಾ, ದೆನ್ ಇಲ್ಲೊಂದಿದೆ ಬ್ರೋಮಿನ್ ಅಂತ ಒಂದಿದೆ.
ಹಾಗಾದ್ರೆ ಇದು ಸಾಲಿಡ್ ಗ್ಯಾಸ್ ಅಂತ ಅಂದ್ರೆ ಸಾಲಿಡ್ ಗ್ಯಾಸ್ ಎರಡೂ ಅಲ್ಲ, ಇದು ಲಿಕ್ವಿಡ್ ನಾನ್ ಮೆಟಲ್. ಓಕೆನಾ. ಮೆಟಲ್ಸ್ ಅಲ್ಲಿ ಲಿಕ್ವಿಡ್ ಯಾವ್ದಪ್ಪ ಅಂತ ಅಂದ್ರೆ ಮರ್ಕ್ಯೂರಿ, ನಾನ್ ಮೆಟಲ್ಸ್ ಅಲ್ಲಿ ಲಿಕ್ವಿಡ್ ಯಾವ್ದು ಅಂತ ಹೇಳಿದ್ರೆ ಬ್ರೋಮಿನ್. ಓಕೆನಾ. ಇವನ್ನ ಕೇಳ್ತಾ ಇರ್ತಾರೆ ಎಕ್ಸಾಮ್ಗಳಲ್ಲಿ. ಓಕೆ, ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಅಪಿಯರೆನ್ಸ್, ಅವು ನೋಡ್ಲಿಕ್ಕೆ ಹೇಗಿರ್ತವೆಪ್ಪ ಅಂತ ನಾವು ನೋಡೋದಾದ್ರೆ ಯೂಶುವಲಿ ಡಲ್ ಇನ್ ಸಾಲಿಡ್ ಫಾರ್ಮ್. ಅವು ಸಾಲಿಡ್ ಆದಾಗ ಹೇಗಿರ್ತಾವಪ್ಪ ಅಂದ್ರೆ ಡಲ್ ಇರ್ತವೆ. ಓಕೆನಾ, ಶೈನಿ ಇರಲ್ಲ. ಯಾವುದು ಇಲ್ಲೂ ಕೂಡ ಒಂದು ಎಕ್ಸೆಪ್ಷನ್ ಇದೆ. ಯೂಶುವಲಿ ಅಥವಾ ಜನರಲಿ ಬಂತು ಅಂದ್ರೆ ಅಲ್ಲಿ ಏನೋ ಒಂದು ಎಕ್ಸೆಪ್ಷನ್ ಇದೆ ಅಂತ. ಓಕೆನಾ. ಎಕ್ಸೆಪ್ಟ್ ಅಯೋಡಿನ್ ಅಂಡ್ ಡೈಮಂಡ್. ಆ ಡೈಮಂಡ್ ಮತ್ತೆ ಅಯೋಡಿನ್ ನ ಬಿಟ್ಟು ಬಾಕಿ ಎಲ್ಲವೂ ಕೂಡ ಏನು ಡಲ್ ನೇಚರ್ ಅಲ್ಲಿ ಇರುತ್ತೆ. ಇಲ್ಲಿ ಡೈಮಂಡ್ ಇದೆ ನೋಡಿ, ಈ ಡೈಮಂಡ್ ಡಲ್ ಕಾಣಿಸುತ್ತಾ ಯಾರಿಗಾದ್ರು? ಇಲ್ಲ ಅಲ್ವಾ, ತುಂಬಾ ಶೈನಿ ಇದೆ ಅಲ್ವಾ ಇದು. ಸೊ ಎಕ್ಸೆಪ್ಟ್ ಅಯೋಡಿನ್ ಮತ್ತೆ ಡೈಮಂಡ್ ಬಿಟ್ಟು ಬಾಕಿ ಎಲ್ಲಾ ನಾನ್ ಮೆಟಲ್ಗಳು ಕೂಡ ಏನು ಡಲ್ ಆಗಿರ್ತವೆ, ಶೈನಿ ಇರಲ್ಲ. ಅದಾದ ನಂತರ ಹಾರ್ಡ್ನೆಸ್, ಗಟ್ಟಿಯಾಗಿರುತ್ತೋ ಅಥವಾ ಸಾಫ್ಟ್ ಇರುತ್ತೋ ಅಂತ ನಾವು ನೋಡೋದಾದ್ರೆ ಎಲ್ಲಾ ಮೆಟಲ್ಗಳು ಕೂಡ ಏನು ಸ್ಮೂತ್ ಇರ್ತವೆ, ಸಾಫ್ಟ್ ಇರ್ತವೆ, ಬಟ್ ಎಕ್ಸೆಪ್ಟ್ ದಿಸ್ ಡೈಮಂಡ್. ಈ ಡೈಮಂಡ್ ಇದೆ ಅಲ್ವಾ, ಈ ಡೈಮಂಡ್ ತುಂಬಾ ಹಾರ್ಡ್. ನಮ್ಮ ಭೂಮಿ ಮೇಲೆ ನಮಗೆ ಗೊತ್ತಿರ್ತಕ್ಕಂತಹ ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಯಾವ್ದಾದ್ರು ಇದೆ ಅಂದ್ರೆ ಅದು ಡೈಮಂಡ್. ಯಾವ ಮೆಟಲ್ ಗಿಂತನೂ ಕೂಡ ಇದು ಡೈಮಂಡ್ ಹಾರ್ಡ್. ಓಕೆನಾ. ಸೊ ನಾವು ತಿಳ್ಕೊಂಡಿರ್ಬೇಕು. ನಾವು ಯೂಶುವಲಿ ನಾವು ಮಾತಾಡುವಾಗ ಏನ್ ಹೇಳ್ತೀವಿ, ನಾನ್ ಮೆಟಲ್ಸ್ ಎಲ್ಲ ಬ್ರಿಟಲ್, ಅವು ಏನಾದ್ರು ಕೆಲಸ ಮಾಡಕ್ ಹೋದ್ರೆ ಅವು ಮುರ್ದೆ ಹೋಗ್ಬಿಡ್ತವೆ, ಯಾವ್ದು ಸಾಲಿಡ್ ಫಾರ್ಮ್ ಅಲ್ಲಿ ಇದ್ದಾಗ. ಓಕೆನಾ. ಏನಾದ್ರು ನಾವು ಅದನ್ನ ಪ್ಲೇಟ್ ಮಾಡಕ್ ಹೋದ್ರೆ ಅಥವಾ ಪ್ಲೇಟ್ ರೀತಿ ಮಾಡಕ್ ಹೋದ್ರೆ, ಮ್ಯಾಲಿಯೇಬಲ್ ಮಾಡಕ್ ಹೋದ್ರೆ, ಡಕ್ಟೈಲ್ ಮಾಡಕ್ ಹೋದ್ರೆ ಆ ಪ್ರಾಪರ್ಟಿನ ನಾವು ಇದು ಪಾಸ್ ಮಾಡೋದಿಲ್ಲ ಅಲ್ವಾ. ಬಟ್ ಈ ಡೈಮಂಡ್ ಏನಿದೆಯೋ, ಈ ಡೈಮಂಡ್ ಆ ಪ್ರಾಪರ್ಟೀಸ್ ನ ಒಬೆ ಮಾಡಲ್ಲ, ಬಟ್ ಇಟ್ ಈಸ್ ಏನಿದು ಸ್ಟ್ರಾಂಗ್ ಇರುತ್ತೆ. ಇದು ಇಟ್ ಇಸ್ ಅ ಸ್ಟ್ರಾಂಗೆಸ್ಟ್ ಸಬ್ಸ್ಟೆನ್ಸ್ ಅಥವಾ ಸ್ಟ್ರಾಂಗೆಸ್ಟ್ ನಾನ್ ಮೆಟಲ್. ಓಕೆ. ಹಾರ್ಡ್ನೆಸ್ ಬಂದಾಗ ಜನರಲಿ ಸಾಫ್ಟ್ ಇರುತ್ತೆ ಎಕ್ಸೆಪ್ಟ್ ಡೈಮಂಡ್. ದೆನ್ ಕಂಡಕ್ಟಿವಿಟಿ, ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡೋದು. ಇವು ಎಲ್ಲ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡ್ತವಾ ಅಂದ್ರೆ ನೋ. ಜನರಲಿ ಪೂರ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ಎಲೆಕ್ಟ್ರಿಸಿಟಿ ಮತ್ತೆ ಹೀಟ್ ನ ಕಂಡಕ್ಟ್ ಮಾಡೋದ್ರಲ್ಲಿ ಇವು ಏನಾಯ್ತವೆ, ಫೇಲ್ ಆಯ್ತವೆ. ಬಟ್ ಇಲ್ಲೊಂದು ಎಕ್ಸೆಪ್ಷನ್ ಬಂತು, ಗ್ರಾಫೈಟ್. ಕೇಳಿರ್ತೀರಿ, ನಮ್ಮ ಪೆನ್ಸಿಲ್ಗಳಲ್ಲೆಲ್ಲ ಯೂಸ್ ಮಾಡಿರ್ತೀವಲ್ವಾ. ನೀವು ಲೆಡ್ ಅಂತ ಬಳಸ್ತೀರಿ ಕಾಮನ್ ಆಗಿ, ಅದು ನಾವು ಕೆಮಿಕಲ್ ಫಾರ್ಮ್ಸ್ ಅಲ್ಲಿ ನಾವು ನೋಡೋದಾದ್ರೆ ಅದು ಗ್ರಾಫೈಟ್. ಓಕೆನಾ. ಗ್ರಾಫೈಟ್ ಅಂತ ಕರಿತೀವಿ. ಈ ಗ್ರಾಫೈಟ್ ಗಳು ಕೂಡ ಏನ್ ಮಾಡ್ತವೆ, ಇಟ್ ಈಸ್ ಆಲ್ಸೋ, ಈ ಗ್ರಾಫೈಟ್ ಕಾರ್ಬನ್ ಒಂದು ಅಲೋಟ್ರೋಪ್, ಕಾರ್ಬನ್ ಒಂದು ಫಾರ್ಮ್ ಗ್ರಾಫೈಟ್. ಓಕೆನಾ. ಇವು ಕೂಡ ಎಲೆಕ್ಟ್ರಿಸಿಟಿನ ಪಾಸ್ ಮಾಡ್ತವೆ. ಯಾವು? ಈ ಗ್ರಾಫೈಟ್ ಮಾತ್ರ. ನಾನ್ ಮೆಟಲ್ಸ್ ಎಲ್ಲ ಎಲೆಕ್ಟ್ರಿಸಿಟಿ ಪಾಸ್ ಮಾಡ್ತವೆ ಅಂತ ಏನಾದ್ರು ಕೊಟ್ರೆ, ಜನರಲಿ ಪಾಸ್ ಮಾಡ್ತವೆ ಅಂತ ಕೊಟ್ರೆ ಅದು ಹೌದು. ಎಲ್ಲಾ ನಾನ್ ಮೆಟಲ್ಸ್ ಏನ್ ಮಾಡ್ತವೆ, ಎಲೆಕ್ಟ್ರಿಸಿಟಿನ ಪಾಸ್ ಮಾಡೋದಿಲ್ಲ ಅಂದ್ರೆ ಅದು ಸುಳ್ಳಾಗತ್ತೆ. ಎಕ್ಸೆಪ್ಟ್ ಗ್ರಾನೈಟ್. ಈ ಗ್ರಾನೈಟ್ ಅಲ್ಲ, ಗ್ರಾಫೈಟ್. ಈ ಗ್ರಾಫೈಟ್ ನ ಬಿಟ್ಟು ಬಾಕಿ ಎಲ್ಲವೂ ಕೂಡ ಪೂರ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ಓಕೆ, ಇದು ನೆನಪಿರ್ಲಿ. ಈ ಎಕ್ಸೆಪ್ಷನ್ಸ್ ಏನೇನು ಹೇಳ್ತಾ ಇದೀನೋ ಈ ಎಕ್ಸೆಪ್ಷನ್ಸ್ ಎಲ್ಲ ನೆನಪಿರ್ಬೇಕು. ಓಕೆನಾ. ಈ ಎಕ್ಸೆಪ್ಷನ್ ಗಳ ಮೇಲೆನೆ ಪ್ರಶ್ನೆಗಳು ಬರ್ತಕ್ಕಂಥದ್ದು. ಕಂಡಕ್ಟಿವಿಟಿ ಬಗ್ಗೆ ಆಯ್ತು. ಇದಾದ ನಂತರ ನಾನ್ ಮೆಟಲ್ಸ್ ಆರ್ ನಾಟ್ ಮ್ಯಾಲಿಯೇಬಲ್ ಅಂಡ್ ಡಕ್ಟೈಲ್. ಏನ್ ಮ್ಯಾಲಿಯೇಬಲ್ ಮತ್ತೆ ಡಕ್ಟೈಲ್ ಅಂದ್ರೆ, ಇವು ಹ್ಯಾಮರ್ ಮಾಡಿದಾಗ ಏನಾಗ್ತವೆ, ತಿನ್ ಶೀಟ್ ಕೂಡ ಆಗಲ್ಲ, ತಿನ್ ವೈರ್ ಆಗು ಕೂಡ ನಾವು ಕನ್ವರ್ಟ್ ಮಾಡ್ಲಿಕ್ಕೆ ಆಗಲ್ಲ. ಓಕೆನಾ. ಹಂಗಿದ್ದಾಗ ನಾವು ಇವು ಬ್ಯಾಡ್ ಮ್ಯಾಲಿಯೇಬಲ್ ಅಂಡ್ ಡಕ್ಟೈಲ್ ಪ್ರಾಪರ್ಟಿ ಇದ್ರಲ್ಲಿ ನಾಟ್ ಮ್ಯಾಲಿಯೇಬಲ್ ಡಕ್ಟೈಲ್ ಅಂತ ಹೇಳಿದ್ರು ಆಗುತ್ತೆ. ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಅಲ್ಲಿ ನೋಡಿದ್ವಿ, ಮೆಟಲ್ಸ್ ಅಲ್ಲಿ ನೋಡಿದಾಗ ಮೆಲ್ಟಿಂಗ್ ಮತ್ತೆ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಬೇಕು. 1000 ಡಿಗ್ರಿ ಸೆಲ್ಸಿಯಸ್ ಗಿಂತನೂ ಜಾಸ್ತಿ ಮೆಲ್ಟಿಂಗ್ ಮತ್ತೆ ಬಾಯ್ಲಿಂಗ್ ಪಾಯಿಂಟ್ ಇರಬೇಕು ಅಂತ ಹೇಳಿದ್ವಿ ಅಲ್ವಾ. ಬಟ್ ಇನ್ ಜನರಲಿ ಲೋ ಮೆಲ್ಟಿಂಗ್ ಪಾಯಿಂಟ್ಸ್ ಎಕ್ಸೆಪ್ಟ್ ಡೈಮಂಡ್ ಮತ್ತೆ ಗ್ರಾಫೈಟ್. ಡೈಮಂಡ್ ಮತ್ತೆ ಗ್ರಾಫೈಟ್ದು ಮೆಲ್ಟಿಂಗ್ ಪಾಯಿಂಟ್ ಅಥವಾ ಬಾಯ್ಲಿಂಗ್ ಪಾಯಿಂಟ್ ನಾವು ಹೀಗೆ ಹೇಳ್ಬೋದು ಅಂತ, ಇಷ್ಟೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಆ ಟೆಂಪರೇಚರ್ ಏನಿದೆಯೋ ಇದನ್ನ ನಾವು ತಯಾರು ಮಾಡುವಾಗ ಆ ಟೆಂಪರೇಚರ್ ತುಂಬಾ ಜಾಸ್ತಿ ಬೇಕಾಗುತ್ತೆ. ಓಕೆನಾ. ಇದಿಷ್ಟ ಆಯ್ತು. ಇದಾದ ನಂತರ ಕೆಮಿಕಲ್ ಪ್ರಾಪರ್ಟೀಸ್. ನಾವು ಅವಾಗಲೇ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ ನೋಡಿದ್ವಿ. ಅಲ್ಲಿ ವಾಟರ್ ಜೊತೆ ಮೆಟಲ್ ಆಕ್ಸೈಡ್ಸ್ ರಿಯಾಕ್ಟ್ ಆದಾಗ ನಮ್ಗೆ ಏನ್ ಸಿಕ್ತು, ಬೇಸ್ ಸಿಕ್ತು ಅಲ್ವಾ. ವಾಟರ್ ಆಮೇಲೆ ಮೆಟಲ್ಸ್ ಮತ್ತೆ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದಾಗ ಮೆಟಲ್ ಆಕ್ಸೈಡ್ ಸಿಕ್ತು. ಇಲ್ಲಿ ಏನಾಗುತ್ತೆ ಅಂತ ನೋಡೋಣ.
Non-metals are generally electronegative in nature. Metals are electropositive in nature, but non-metals are electronegative in nature because ಇವು ಎಲೆಕ್ಟ್ರಾನ್ ನ ಗೈನ್ ಮಾಡ್ಕೋತವೆ, ತಗೋತವೆ ಅಥವಾ ಶೇರ್ ಮಾಡ್ತವೆ, ಕೊಟ್ಟು ತಗೊಳ್ಳೋದು. ಓಕೆನಾ? ಅಲ್ಲಿ ಹೇಗಿತ್ತು, ಡೊನೇಟ್ ಮಾಡ್ತಾ ಇದ್ವು ಮೆಟಲ್ಸ್ ಅಲ್ಲಿ, ಬಟ್ ಇಲ್ಲಿ ಗೈನ್ ಮಾಡ್ತಾ ಇದಾವೆ ಅಲ್ವಾ. ದೇ ಟೆನ್ಸ್ ಟು ಗೈನ್ ಆರ್ ಶೇರ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ದ ವೇಲೆನ್ಸ್ ಶೆಲ್. ವೇಲೆನ್ಸ್ ಶೆಲ್ ಅಂದ್ರೆ ನಾವು ಅವಾಗಲೇ ಹೇಳಿದ್ದೀನಿ, ಔಟರ್ ಮೋಸ್ಟ್ ಶೆಲ್. ಓಕೆನಾ? ದೇರ್ ಆಟಮ್ಸ್ ಟು ಫಾರ್ಮ್ ಆನಯಾನ್ ಅಥವಾ ಕೋವಲೆಂಟ್ ಕಾಂಪೌಂಡ್. ಅಲ್ಲಿ ಕ್ಯಾಟಯಾನ್, ಇಲ್ಲಿ ಆನಯಾನ್. ಓಕೆ. ಅಂಡ್ ಮೋಸ್ಟ್ ನಾನ್ ಮೆಟಲ್ಸ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಎ ನಾನ್ ಮೆಟಲ್ ಆಕ್ಸೈಡ್ಸ್. ಮೆಟಲ್ಸ್ ಅಲ್ಲಿ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದಾಗ ಮೆಟಲ್ ಆಕ್ಸೈಡ್ ಸಿಕ್ತು, ಬಟ್ ನಾನ್ ಮೆಟಲ್ಸ್ ಅಲ್ಲಿ ಅಲ್ಲೇ ಹೆಸರಲ್ಲೇ ಇದೆ ಮೆಟಲ್ ಆಕ್ಸೈಡ್, ಆಕ್ಸಿಜನ್ ಅಲ್ವಾ, ಮೆಟಲ್ ಆಕ್ಸೈಡ್. ನಾನ್ ಮೆಟಲ್ಸ್ ಎಲ್ಲ ಇದರಿಂದ ನಾನ್ ಮೆಟಲ್ ಆಕ್ಸೈಡ್ಸ್ ಅಷ್ಟೇ, ವಿಚ್ ಆರ್ ಅಸಿಡಿಕ್ ಇನ್ ನೇಚರ್. ಇಲ್ಲಿ ನಮ್ಗೆ ಆಸಿಡ್ ಸಿಗುತ್ತೆ. ನಾವು ಮುಂದೆ ಈ ಮೆಟಲ್ಸ್ ನ ಯಾವ್ದ್ರ ಜೊತೆ, ವಾಟರ್ ಜೊತೆ ರಿಯಾಕ್ಟ್ ಮಾಡಿದಾಗ ನಮ್ಗೆ ಆಸಿಡ್ ಸಿಗ್ತಾ ಹೋಗುತ್ತೆ. ಮೆಟಲ್ ಅಥವಾ ಸಾರಿ ಮೆಟಲ್ನಲ್ಲ, ನಾನ್ ಮೆಟಲ್ನ. ಓಕೆ, ಸಾರಿ, ನಾನ್ ಮೆಟಲ್ ನಾವು ವಾಟರ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಏನಾಗುತ್ತೆ, ಆಸಿಡ್, ಅಸಿಡಿಕ್ ನೇಚರ್ ಇರುವಂತಹ ನಮ್ಗೆ ಒಂದು ಕಾಂಪೌಂಡ್ ಸಿಗ್ತಾ ಹೋಗುತ್ತೆ. ಒಂದಷ್ಟು ಎಕ್ಸಾಂಪಲ್ಗಳು ನಾವು ನೋಡೋಣ. ಓಕೆ, ಕಾರ್ಬನ್, ನಾವು ಇವೆಲ್ಲ ಡೈಲಿ ಲೈಫಲ್ಲಿ ನೋಡಿರ್ತೀವಿ ಈ ಎಕ್ಸಾಂಪಲ್ಗಳೆಲ್ಲ. ಈ ಕಾರ್ಬನ್ ಡೈಆಕ್ಸೈಡ್ ಅಂತ ಕೇಳಿರ್ತೀರಿ. ಇವೆರಡು ಏನಪ್ಪಾ, ಏನ್ ಮೆಟಲ್? ಕಾರ್ಬನ್ ಮತ್ತೆ ಆಕ್ಸಿಜನ್ ಇಲ್ಲ. ಕಾರ್ಬನ್ ಕೂಡ ನಾನ್ ಮೆಟಲ್ಲೇ, ಆಕ್ಸಿಜನ್ ಕೂಡ ನಾನ್ ಮೆಟಲ್ಲೇ ಅಲ್ವಾ. ಈ ಕಾರ್ಬನ್ ಮತ್ತೆ ಆಕ್ಸಿಜನ್ ಸೇರಿದ್ರೆ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ. ಅದು ನಿಮ್ಗೂ ಗೊತ್ತು, ನಮಗೂ ಗೊತ್ತು ಅಲ್ವಾ. ನೆಕ್ಸ್ಟ್ ಬರಿಬೇಕಾ? ಕಾರ್ಬನ್ reacts with oxygen to form a carbon dioxide. ಇಲ್ಲೇ ಇದೆ ಕೆಮಿಕಲ್ ಫಾರ್ಮುಲಾ, ಸೊ ಅದೇನು ಬರೆಯೋದು ಬೇಡ ಅನ್ಸುತ್ತೆ. ನೆಕ್ಸ್ಟ್, ಸಲ್ಫರ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಎ ಸಲ್ಫರ್ ಡೈಆಕ್ಸೈಡ್. ಇದು ಸೇಮ್ ಅದೇ ರೀತಿ ಫೆಮಿಲಿಯರ್ ಇದೆ ಅಲ್ವಾ, ಸೇಮ್ ಸಿಮಿಲರ್ ಇದೆ. ಸಲ್ಫರ್, ಸಾರಿ, ರಿಯಾಕ್ಟ್ಸ್ ವಿತ್ ಯಾವ್ದ್ರ ಜೊತೆ, ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಏನಾಗುತ್ತೆ, ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಎ ಸಲ್ಫರ್ ಡೈಆಕ್ಸೈಡ್. ಇಲ್ಲಿ ನಾವು ಈ ಕೆಮಿಕಲ್ ಆಗಿ ಹೇಗೆ ಬರೆಯೋದು, ಈಕ್ವೇಶನ್ಸ್ ಹೇಗೆ ಬರೀಬೇಕು ಅಂತ ತಿಳ್ಕೊಂಡ್ರೆ ಸಾಕು. ಓಕೆನಾ? ನೆಕ್ಸ್ಟ್ ಎಕ್ಸಾಂಪಲ್ 3, ಹೈಡ್ರೋಜನ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್. ಇದನ್ನ ನಾವು ಡೈಲಿ ಲೈಫ್ ಅಲ್ಲಿ ದಿನ ಬಳಸ್ತೀವಿ ಅಲ್ವಾ. ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ರಿಯಾಕ್ಟ್ ಆದ್ರೆ ಏನ್ ಸಿಗುತ್ತೆ ನಮ್ಗೆ, ವಾಟರ್ ಅಲ್ವಾ. ದ ಹೈಡ್ರೋಜನ್ ಅಂಡ್ ಆಕ್ಸಿಜನ್ ರಿಯಾಕ್ಟ್ ಟು ಫಾರ್ಮ್ ಎ ವಾಟರ್ ಅಲ್ವಾ. ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ ಟು ಫಾರ್ಮ್ ಎ ವಾಟರ್. ಇದನ್ನ ನಾವು ಬ್ಯಾಲೆನ್ಸ್ ಮಾಡ್ಬೇಕಾದಾಗ ವಾಟರ್ ಸಿಗುತ್ತೆ ನಮ್ಗೆ ಅಲ್ವಾ. ನೆಕ್ಸ್ಟ್, ನೈಟ್ರೋಜನ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್. ಈ ನೈಟ್ರೋಜನ್ ನಾವು ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಏನಾಗುತ್ತೆ, ನೈಟ್ರೋಜನ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಏನಾಗುತ್ತೆ, ನೈಟ್ರೋಜನ್ ಡೈಆಕ್ಸೈಡ್. ಎಲ್ಲವೂ ಕೂಡ ಸಿಮಿಲರ್ ಇದಾವೆ. ಓಕೆನಾ? ನೈಟ್ರೋಜನ್ ಡೈಆಕ್ಸೈಡ್ ಆಗಿದೆ. ಇಲ್ಲಿ ಏನಕ್ಕೆ 2 ಬರ್ದಿದ್ದಾರೆ ಅಂತ ನೀವು ಕೇಳಿದ್ರೆ, ಅವು ಬ್ಯಾಲೆನ್ಸ್ ಮಾಡೋದು. ಓಕೆನಾ? ಬ್ಯಾಲೆನ್ಸ್ ಮಾಡ್ಬೇಕು ಅವನು. ಎಲ್ಲಾದ್ರೂ ಬ್ಯಾಲೆನ್ಸ್ ಆಗಿಲ್ಲ ಅಂದ್ರೆ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್, ರಿಯಾಕ್ಷನ್ ಆಫ್ ನಾನ್ ಮೆಟಲ್ ಆಕ್ಸೈಡ್ ವಿತ್ ವಾಟರ್. ನಾನ್ ಮೆಟಲ್ ಆಕ್ಸೈಡ್ಸ್ ಇರ್ಬೋದು ಅಥವಾ ರಿಯಾಕ್ಷನ್ ಆಫ್ ನಾನ್ ಮೆಟಲ್ಸ್ ಕೂಡ ಇರ್ಬೋದು. ಏನ್ ಸಿಗುತ್ತೆ ನಮ್ಗೆ, ನಾನ್ ಮೆಟಲ್ಸ್, ಮೆಟಲ್ ಆಕ್ಸೈಡ್ ಅಥವಾ ನಾನ್ ಮೆಟಲ್ ಜೊತೆ ವಾಟರ್ನ ಯಾವ್ದೆಲ್ಲ ರಿಯಾಕ್ಟ್ ಆಗುತ್ತೋ ಅದನ್ನ ಜೊತೆ ರಿಯಾಕ್ಟ್ ಮಾಡಿದ್ರೆ ಏನ್ ಸಿಗುತ್ತೆ ನಮ್ಗೆ, ಆಸಿಡ್ ಸಿಗುತ್ತೆ. ಓಕೆ, ಒಂದಷ್ಟು ಎಕ್ಸಾಂಪಲ್ಗಳು ನೋಡೋಣ. ಸಲ್ಫರ್ ಡೈಆಕ್ಸೈಡ್. ಸಲ್ಫರ್ ಡೈಆಕ್ಸೈಡ್ ನಮ್ಗೆ ಎಲ್ಲಿ ಸಿಕ್ತು, ಆಕ್ಸಿಜನ್ ಜೊತೆ ನಾವು ಸಲ್ಫರ್ನ ರಿಯಾಕ್ಟ್ ಮಾಡಿದಾಗ ಸಲ್ಫರ್ ಡೈಆಕ್ಸೈಡ್ ನಮ್ಗೆ ಸಿಕ್ತು. ನಾನ್ ಮೆಟಲ್ ಡೈಆಕ್ಸೈಡ್ ಸಿಕ್ತಲ್ವಾ. ಆ ಸಲ್ಫರ್ ಡೈಆಕ್ಸೈಡ್ ನ ವಾಟರ್ ಜೊತೆ ನಾವೇನ್ ಮಾಡಿದಾಗ, ಡಿಸಾಲ್ವ್ ಮಾಡಿದಾಗ ಏನ್ ಸಿಗುತ್ತೆ ನಮ್ಗೆ, ಸಲ್ಫರಸ್ ಆಸಿಡ್ ಸಿಗುತ್ತೆ. ಯಾವುದು, ಸಲ್ಫರಸ್ ಆಸಿಡ್. ನೀವೆಲ್ಲ ಸಲ್ಫ್ಯೂರಿಕ್ ಆಸಿಡ್ ಕೇಳಿರ್ತೀರಿ. ಓಕೆನಾ? ಇಲ್ಲಿ ನಮ್ಗೆ ಸಲ್ಫರಸ್ ಆಸಿಡ್ ಸಿಗುತ್ತೆ. ಏನು, ಸಲ್ಫರ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಗಿವ್ಸ್ ರೈಸ್ ಟು ಸಲ್ಫರಸ್ ಆಸಿಡ್, H2SO3. ಓಕೆ, SO4 ಆಗಿದ್ರೆ ಸಲ್ಫ್ಯೂರಿಕ್ ಆಸಿಡ್ ಆಗ್ತಿತ್ತು. ಇಲ್ಲಿ SO3 ಆಗಿದೆ, ಸೊ ಸಲ್ಫರಸ್ ಆಸಿಡ್. ದೆನ್ ಕ್ಲೋರಿನ್. ಈ ಕ್ಲೋರಿನ್ ಇದೆಯಲ್ವಾ, ಕ್ಲೋರಿನ್ ಗ್ಯಾಸ್ ನ ನಾವು ಈ ವಾಟರ್ ಅಲ್ಲಿ ಅಥವಾ ಹೌದು ವಾಟರ್ ಅಲ್ಲಿ ನಾವು ರಿಯಾಕ್ಟ್ ಮಾಡಿದಾಗ ಏನ್ ಸಿಗುತ್ತೆ ನಮ್ಗೆ, ಹೈಡ್ರೋಕ್ಲೋರಿಕ್ ಆಸಿಡ್ ಮತ್ತೆ ಕ್ಲೋರಿನ್ ವಾಟರ್ ಸಿಗುತ್ತೆ ಅಲ್ವಾ. ದಟ್ ಈಸ್ ನಥಿಂಗ್ ಬಟ್ ದಿಸ್
ಹೈಡ್ರೋಕ್ಲೋರಿಕ್ ಆಸಿಡ್ HCl ಅಂತ ಹೇಳ್ತೀವಲ್ವಾ, ಹಾಗೇನೆ ಹೈಪೋಕ್ಲೋರಸ್ ಆಸಿಡ್ HClO. HCl ಮತ್ತೆ HClO ಇದೆ ಅಲ್ವಾ, ಈ ಆಸಿಡ್ ನಮ್ಗೆ ಸಿಗುತ್ತೆ. ಯಾವುದು? ಕ್ಲೋರಿನ್ ವಾಟರ್ ಜೊತೆ ರಿಯಾಕ್ಟ್ ಆದ್ರೆ HCl ಮತ್ತೆ HClO, ಹೈಪೋಕ್ಲೋರಸ್ ಆಸಿಡ್ ನಮ್ಗೆ ಸಿಗ್ತಾ ಹೋಗುತ್ತೆ. ಓಕೆನಾ? HCl ಅಂಡ್ HClO. ದೆನ್ ಸಲ್ಫರ್ ಡೈಆಕ್ಸೈಡ್ ಡಿಸಾಲ್ವ್ ಇನ್ ವಾಟರ್ ಟು ಫಾರ್ಮ್ ಸಲ್ಫರಸ್ ಆಸಿಡ್. ಈಗಾಗಲೇ ನಾವು ಮೊದಲನೇ ಎಕ್ಸಾಂಪಲ್ ಅಲ್ಲಿ ನೋಡಿದ್ವಿ ಅಲ್ವಾ, ಹಾಗಾಗಿ ಇದನ್ನ ಚೇಂಜ್ ಮಾಡಿ ಈ ಸಲ್ಫರ್ ಡೈಆಕ್ಸೈಡ್ಗೆ ನಾವು ಆಕ್ಸಿಜನ್ ಜೊತೆ ಮತ್ತೆ ರಿಯಾಕ್ಟ್ ಆದ್ರೆ ಏನ್ ಸಿಗುತ್ತೆ? ಇದು ನಮ್ಗೆ ಸಲ್ಫರ್ ಟ್ರೈಆಕ್ಸೈಡ್ ಸಿಗುತ್ತೆ ಅಲ್ವಾ. ಸಲ್ಫರ್ ಟ್ರೈಆಕ್ಸೈಡ್ ಸಿಗುತ್ತೆ ನಮ್ಗೆ. ನಾನ್ ಮೆಟಲ್ ಡೈಆಕ್ಸೈಡ್ ಏನ್ ಸಿಕ್ತು ನಮ್ಗೆ? ಸಲ್ಫರ್ ಟ್ರೈಆಕ್ಸೈಡ್ ಸಿಕ್ತು. ಈ ಸಲ್ಫರ್ ಟ್ರೈಆಕ್ಸೈಡ್ ನ ನಾವು ವಾಟರ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಏನ್ ಸಿಗುತ್ತೆ? ಈ ಸಲ್ಫರ್ ಟ್ರೈಆಕ್ಸೈಡ್ ನ ವಾಟರ್ ಜೊತೆ ರಿಯಾಕ್ಟ್ ಮಾಡಿದ್ರೆ ನಮ್ಗೆ ಇಲ್ಲಿ H2SO4 ಸಲ್ಫ್ಯೂರಿಕ್ ಆಸಿಡ್ ಇದೆ ಅಲ್ವಾ, ಆ ಸಲ್ಫ್ಯೂರಿಕ್ ಆಸಿಡ್ ಸಿಗುತ್ತೆ ಇಲ್ಲಿ. ಏನು? ಸಲ್ಫ್ಯೂರಿಕ್ ಆಸಿಡ್. ಓಕೆ, ಸಲ್ಫರ್ ಡೈಆಕ್ಸೈಡ್ ನ ನಾವು ವಾಟರ್ ಜೊತೆ ರಿಯಾಕ್ಟ್ ಮಾಡಿದಾಗ ಏನಾಯ್ತು? ಸಲ್ಫರಸ್ ಆಸಿಡ್ ಸಿಕ್ತು ಅಲ್ವಾ. ಹಾಗೇನೆ ಸಲ್ಫರ್ ಟ್ರೈಆಕ್ಸೈಡ್ ನ ನಾವು ವಾಟರ್ ಜೊತೆ ರಿಯಾಕ್ಟ್ ಮಾಡಿದಾಗ ಏನ್ ಸಿಗುತ್ತೆ? ಸಲ್ಫ್ಯೂರಿಕ್ ಆಸಿಡ್, ದಟ್ ಈಸ್ ನಥಿಂಗ್ ಬಟ್ H2SO4. ನಾವು ನಾರ್ಮಲ್ ಆಗಿ ಲ್ಯಾಬ್ರೇಟರಿ ಯೂಸ್ ಮಾಡ್ತೀವಲ್ವಾ, ಆ H2SO4 ಇಲ್ಲಿ ನಮ್ಗೆ ಸಿಗುತ್ತೆ. ಓಕೆನಾ? ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಮೆಟಲ್ಸ್ ನ ನಾವು ವಾಟರ್ ಜೊತೆ ರಿಯಾಕ್ಟ್ ಮಾಡ್ತಾ ಹೋದಾಗ ನಮ್ಗೆ ಬೇಸ್ಗಳು ಸಿಗ್ತಾ ಹೋಯ್ತು, ಇಲ್ಲಿ ಆಸಿಡ್ ಸಿಗ್ತಾ ಇದೆ ನಾನ್ ಮೆಟಲ್ ನ ನಾವು ವಾಟರ್ ಜೊತೆ ರಿಯಾಕ್ಟ್ ಮಾಡಿದಾಗ ಅಲ್ವಾ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ನೈಟ್ರೋಜನ್ ಡೈಆಕ್ಸೈಡ್ ರಿಯಾಕ್ಟ್ಸ್ ವಿತ್ ವಾಟರ್. ನೈಟ್ರೋಜನ್ ಡೈಆಕ್ಸೈಡ್ ವಾಟರ್ ಜೊತೆ ರಿಯಾಕ್ಟ್ ಆದಾಗ ಏನ್ ಸಿಗುತ್ತೆ ನಮ್ಗೆ? ನೈಟ್ರಿಕ್ ಆಸಿಡ್ ಕೇಳಿರ್ತೀವಲ್ವಾ, ನಾವು ಲ್ಯಾಬಲ್ಲೆಲ್ಲ ಉಪಯೋಗಿಸಿರ್ತೀವಿ ನೈಟ್ರಿಕ್ ಆಸಿಡ್ ನ. ಆ ನೈಟ್ರಿಕ್ ಆಸಿಡ್ ಜೊತೆಗೆ ನೈಟ್ರಸ್ ಆಸಿಡ್, ದಟ್ ಈಸ್ ನಥಿಂಗ್ ಬಟ್ HNO2 ಅಂಡ್ HNO3. ನಾವು ಜನರಲ್ ಆಗಿ ಯೂಸ್ ಮಾಡುವಂತದ್ದು ಈ HNO3 ಇದೆ ಅಲ್ವಾ, ಈ HNO3 ನಾವು ಲ್ಯಾಬ್ರೇಟರಿ ಯೂಸ್ ಮಾಡ್ತೀವಿ. ಈ ನೈಟ್ರೋಜನ್ ಡೈಆಕ್ಸೈಡ್ ಈ ವಾಟರ್ ಜೊತೆ ರಿಯಾಕ್ಟ್ ಆದಾಗ ನಮ್ಗೆ ಏನ್ ಸಿಗುತ್ತೆ? ನೈಟ್ರಿಕ್ ಆಸಿಡ್ ಮತ್ತೆ ನೈಟ್ರಸ್ ಆಸಿಡ್, ವಿಚ್ ಇಸ್ ನಥಿಂಗ್ ಬಟ್ HNO3 ಅಂಡ್ HNO2. ಓಕೆನಾ? ಇದಿಷ್ಟು ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್ ಬಗ್ಗೆ ಕೆಮಿಕಲ್ ಪ್ರಾಪರ್ಟಿ, ಫಿಸಿಕಲ್ ಪ್ರಾಪರ್ಟೀಸ್ ಬಗ್ಗೆ ಆಯ್ತು. ಕೆಮಿಕಲ್ ರಿಯಾಕ್ಷನ್, ಫಿಸಿಕಲ್ ರಿಯಾಕ್ಷನ್ ನೋಡಿದ್ವಿ. ಇದಾದ ನಂತರ ಇನ್ನೊಂದಷ್ಟು ಇರ್ತವೆ, ಮೆಟಲಾಯ್ಡ್ಸ್ ಇರ್ತವೆ ಅಂತ ನಾನು ಹೇಳ್ದೆ ಅಲ್ವಾ. ಈ ಮೆಟಲಾಯ್ಡ್ಸ್, ಯಾವೆಲ್ಲ ಮೆಟಲಾಯ್ಡ್ಸ್ ಇರ್ತವೆ? ಏನ್ ಮೆಟಲಾಯ್ಡ್ಸ್ ಅಂದ್ರೆ ಅಂತ ನಾವು ನೋಡೋದಾದ್ರೆ, ಮೆಟಲಾಯ್ಡ್ಸ್ ಆರ್ ದ ಎಲಿಮೆಂಟ್ ದಟ್ ಹ್ಯಾವ್ ಪ್ರಾಪರ್ಟೀಸ್ ಆಫ್ ಬೋತ್ ಮೆಟಲ್ ಅಂಡ್ ನಾನ್ ಮೆಟಲ್ಸ್. ಮೆಟಲ್ ಮತ್ತೆ ನಾನ್ ಮೆಟಲ್ಸ್ ಎರಡೂ ರೀತಿಯ ಪ್ರಾಪರ್ಟೀಸ್ ಹೊಂದಿರತಕ್ಕಂಥವನ್ನ ನಾವು ಮೆಟಲಾಯ್ಡ್ಸ್ ಅಂತ ಹೇಳ್ತೀವಿ. ಹೇಗೆ ಕೆಲಸ ಮಾಡ್ತಾವಪ್ಪ ಅಂದ್ರೆ, ಡಿಪೆಂಡಿಂಗ್ ಅಪಾನ್ ಕಂಡೀಷನ್ ಸಚ್ ಆಸ್ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗ್ತದೆ, ಪ್ರೆಷರ್ ಮೇಲೆ ಡಿಪೆಂಡ್ ಆಗುತ್ತೆ, ಅಥವಾ ಅದು ಯಾವ ಟೈಪ್ ಆಫ್ ರಿಯಾಕ್ಷನ್ ಆಗ್ತಾ ಇದೆ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಇವನ್ನೆಲ್ಲ ನಾವು ಎಲ್ಲಾದ್ರೂ ಬಳಸ್ತೀವ ಅಂದ್ರೆ ಬಳಸ್ತೀವಿ. ಎಲ್ಲಿ? ಈ ಎಲೆಕ್ಟ್ರಾನಿಕ್ಸ್ ಏಜೆಂಟ್ಸ್, ಎಲೆಕ್ಟ್ರಾನಿಕ್ ಮೆಟೀರಿಯಲ್ಸ್ ಎಲ್ಲ ಮಾಡ್ತೀವಲ್ವಾ, ಅಲ್ಲಿ ಬಳಸ್ತೀವಿ. ಸಿಲಿಕಾನ್ ಇರ್ಬೋದು, ಈ ಆಂಟಿಮೋನಿ, ಇವೆಲ್ಲ ನಾವು ಅಲ್ಲೆಲ್ಲ ಬಳಸ್ತಾ ಹೋಗ್ತೀವಿ. ಜರ್ಮಿನಿಯಂ, ಸಿಲಿಕಾನ್ ನಾವು ಬ್ಯಾಟ್ರಿಲೆಲ್ಲ ಬಳಸ್ತೀವಿ ಅಲ್ವಾ. ಮೊಬೈಲ್ಸ್ ಅಲ್ಲೆಲ್ಲ ಬರ್ದಿರ್ತಾರೆ ಸಿಲಿಕಾನ್ ಬ್ಯಾಟ್ರಿ ಅಂತೆಲ್ಲ ಅಲ್ವಾ. ಓಕೆ, ಯಾವ್ದೆಲ್ಲ ಮೆಟಲಾಯ್ಡ್ಸ್ ಇದೆ ಅಂತ ನಾವು ನೋಡೋದಾದ್ರೆ, ಬೋರಾನ್, ಸಿಲಿಕಾನ್, ಜರ್ಮಿನಿಯಂ, ಆರ್ಸೆನಿಕ್, ಆಂಟಿಮೋನಿ, ಟುಲೇರಿಯಂ, ದೆನ್ ಇನ್ಯಾವುದಿದೆ? ಪೊಲೋನಿಯಂ. ಓಕೆ, ಇವೆಲ್ಲವೂ ಕೂಡ ಮೆಟಲಾಯ್ಡ್ಸ್. ಓಕೆ, ಇದ್ರ ಬಗ್ಗೆ ನೀವು ಹೈಯರ್ ಕ್ಲಾಸಸ್ ಅಲ್ಲಿ ತಿಳ್ಕೊತೀರಿ ಮೆಟಲಾಯ್ಡ್ಸ್ ಇನ್ನು ಏನೇನ್ ಕೆಲಸ ಇದೆ ಮೇನ್ ಆಗಿ ಅಂತ. ಓಕೆನಾ? ಇದಿಷ್ಟು ಮೆಟಲಾಯ್ಡ್ಸ್ ಮತ್ತೆ ನಾನ್ ಮೆಟಲ್ಸ್ ಬಗ್ಗೆ ಆಯ್ತು. ಇಲ್ಲೊಂದಷ್ಟು ಪ್ರಶ್ನೆಗಳಿದಾವೆ. ಈಗ ನಿಮ್ಗೆ ಚಾಟ್ ಬಾಕ್ಸ್ ಆನ್ ಮಾಡ್ತಾರೆ, ಈ ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರ ಗೊತ್ತಿದ್ರೆ ನೀವು ಉತ್ತರ ಕೊಡ್ಬೋದು. ಓಕೆ, ಚಾಟ್ ಬಾಕ್ಸ್ ಆನ್ ಮಾಡ್ತಾರೆ, ಇಲ್ಲಿ ನಾನು ಒಂದಷ್ಟು ಪ್ರಶ್ನೆಗಳು ಹಾಕ್ತಾ ಹೋಗ್ತೀನಿ, ಡಿಸ್ಪ್ಲೇ ಮಾಡ್ತೀನಿ, ಅವಕ್ಕೆ ಉತ್ತರ ಗೊತ್ತಿದೆ ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಓಕೆನಾ? ನೋಡೋಣ. ಗಿವ್ ಅನ್ ಎಕ್ಸಾಂಪಲ್ ಆಫ್ ಎ ಮೆಟಲ್. ಓಪನ್ ಆಯ್ತಾ ಚಾಟ್ ಬಾಕ್ಸ್? ಓಕೆ, ಯಾರೋ ರಿಪ್ಲೈ ಮಾಡಿದ್ರು. ಗಿವ್ ಅನ್ ಎಕ್ಸಾಂಪಲ್ ಆಫ್ ಮೆಟಲ್ ವಿಚ್ ಈಸ್ ಲಿಕ್ವಿಡ್ ಎಟ್ ರೂಮ್ ಟೆಂಪರೇಚರ್. ರೂಮ್ ಟೆಂಪರೇಚರ್ ಅಲ್ಲಿ ಲಿಕ್ವಿಡ್ ಆಗಿರುವಂತಹ ಮೆಟಲ್ ಯಾವುದು ಅಂತ. ಕೆಲವರು ಗ್ಯಾಲಿಯಂ ಅಂತ ಹಾಕ್ತಾ ಇದ್ದೀರಿ. ಗ್ಯಾಲಿಯಂ ಅದು ರೂಮ್ ಟೆಂಪರೇಚರ್ ಅಲ್ಲಿ ಲಿಕ್ವಿಡ್ ಆಗಿರಲ್ಲ. ಯಾವಾಗ ನಮ್ಮ ಕೈಗೆ ಅಥವಾ ಬಾಡಿ ಟೆಂಪರೇಚರ್ ತಗೋತೀವಲ್ವಾ, ಆ ಬಾಡಿ ಟೆಂಪರೇಚರ್ ತಗೊಂಡಾಗ ಏನಾಗುತ್ತೆ? ಅದು ಮೆಲ್ಟ್ ಆಗ್ತಕ್ಕಂಥದ್ದು. ಸೊ ಕೆಲವೊಬ್ರು ಹೇಳ್ತಾ ಇದ್ದೀರಿ ಇಲ್ಲಿ ಮರ್ಕ್ಯೂರಿ ಅಂತ ಹೇಳ್ತಾ ಇದ್ದೀರಿ. ಎಸ್, ವೆರಿ ಗುಡ್ ಆನ್ಸರ್ ಇದಕ್ಕೆ
ಮರ್ಕ್ಯುರಿ. ಆನ್ಸರ್ ಮರ್ಕ್ಯುರಿ. ದೆನ್ ನೆಕ್ಸ್ಟ್ ಕ್ವಶನ್. ಕ್ಯಾನ್ ಬಿ ಕಟ್ ಈಸಿಲಿ ವಿತ್ ನೈಫ್. ಈ ನೈಫ್ ಅಲ್ಲಿ ಈಸಿಯಾಗಿ ಕಟ್ ಮಾಡುವಂತಹ ಮೆಟಲ್ ಯಾವುದು ಅಂತ ಗೊತ್ತಿದ್ಯಾ? ನೋಡೋಣ ಯಾರು ಸರಿಯಾಗಿ ಹೇಳ್ತೀರಿ ಅಂತ. ಸೋಡಿಯಂ ಅಂತ ಹೇಳ್ತಾ ಇದ್ದೀರಿ. ಎಸ್, ವೆರಿ ಗುಡ್. ದಟ್ ಈಸ್ ಸೋಡಿಯಂ. ದಟ್ ಈಸ್ ಸೋಡಿಯಂ. ಇದಾದ ನಂತರ ದ ಬೆಸ್ಟ್ ಕಂಡಕ್ಟರ್ ಆಫ್ ಹೀಟ್. ಹೀಟ್ ದ ಬೆಸ್ಟ್ ಕಂಡಕ್ಟರ್ ಯಾವುದು ಅಂತ. ಗೋಲ್ಡ್ ಅಂತ ಹೇಳ್ತಾ ಇದ್ದಾರೆ ಕೆಲವರು. ಗೋಲ್ಡ್ ಕೂಡ ಸರಿ, ಬಟ್ ಗೋಲ್ಡ್ ಗಿಂತ ಸಿಲ್ವರ್. ಓಕೆನಾ? ಸಿಲ್ವರ್ ಇಸ್ ದ ಬೆಸ್ಟ್ ಕಂಡಕ್ಟರ್ ಆಫ್ ಹೀಟ್. ಅಂಡ್ ದ ಲಾಸ್ಟ್ ಕ್ವಶನ್, ಪೂರ್ ಕಂಡಕ್ಟರ್ ಆಫ್ ಹೀಟ್ ಯಾವುದು? ಪೂರ್ ಕಂಡಕ್ಟರ್ ಆಫ್ ಹೀಟ್ ಐರನ್ ಅಂತ ಹೇಳ್ತಾ ಇದೀರಿ, ಟಂಗ್ಸ್ಟನ್ ಅಂತ ಹೇಳ್ತಾ ಇದೀರಿ. ನಾವಿಲ್ಲಿ ಮಾತಾಡ್ತಾ ಇರೋದು ಮೆಟಲ್ಸ್ ಬಗ್ಗೆ. ಓಕೆನಾ? ಟಂಗ್ಸ್ಟನ್ ಯಾರೋ ವುಡ್ ಅಂತ ಹಾಕ್ತಾ ಇದೀರಿ. ಮೆಟಲ್ಸ್ ಮತ್ತೆ ಮೆಟಲ್ಸ್ ಬಗ್ಗೆ ಮಾತ್ರ ನಾವಿಲ್ಲಿ ಪ್ರಶ್ನೆ ಕೇಳ್ತಾ ಇರೋದು. ಯಾವುದು? ಲೆಡ್. ಎಸ್, ವೆರಿ ಗುಡ್. ಲೆಡ್ ಈಸ್ ದ ಪೂರ್ ಕಂಡಕ್ಟರ್ ಆಫ್ ಹೀಟ್. ಅಂಡ್ ಇನ್ನ ಒಂದಷ್ಟು ಪ್ರಶ್ನೆಗಳಿದಾವೆ, 4 ಪ್ರಶ್ನೆಗಳು. ಇವಕ್ಕೆ ನೀವು ಉತ್ತರ ಹಾಕಿ. ಇವಾಗ ನಿಮ್ಗೆ ನಾರ್ಮಲ್ ಆಗಿ ಚಾಟ್ ಬಾಕ್ಸ್ ಆನ್ ಆದಾಗ ನಾವು ಏನ್ ಮಾಡ್ತಾ ಇದ್ವಿ, ಒಂದು ಲಿಂಕ್ ಹಾಕ್ತಾ ಇದ್ವಿ ಗೂಗಲ್ ಫಾರ್ಮ್ದು. ಆ ಗೂಗಲ್ ಫಾರ್ಮ್ ಲಿಂಕ್ ಅಲ್ಲಿ ನೀವು ನಿಮ್ಮ ಹೆಸರು, ಶಾಲೆ ಹೆಸರು ಎಲ್ಲ ಹಾಕಿ ಅಲ್ಲಿರ್ತಕ್ಕಂಥ ಕ್ವಶನ್ಗಳಿಗೆ ಆನ್ಸರ್ ಮಾಡ್ತಾ ಇದ್ವಿ. ಬಟ್ ಇವತ್ತು ನಿಮ್ಗೆ ಆ ರೀತಿ ಲಿಂಕ್ ಹಾಕೋದಿಲ್ಲ. ಬದಲಾಗಿ ಆ ಗೂಗಲ್ ಫಾರ್ಮ್ ಲಿಂಕ್ ಬದಲಾಗಿ ಏನ್ ಮಾಡ್ತಾರೆ, ಪೋಲ್ ಆನ್ ಮಾಡ್ತಾರೆ. ಆ ಪೋಲ್ ಆನ್ ಆದಾಗ ಆ ಪೋಲ್ ನಿಮ್ಮ ಸ್ಕ್ರೀನ್ ಅಲ್ಲಿ ಬಂದ್ಬಿಡುತ್ತೆ. ಓಕೆನಾ? ಆ ಪೋಲ್ ನಿಮ್ ಸ್ಕ್ರೀನ್ ಮೇಲೆ ಬಂದಾಗ ನೀವು ಅಲ್ಲೇ ನಿಮ್ಮ ಹೆಸರು, ಶಾಲೆ ಹೆಸರು ಎಲ್ಲಾನು, ಶಾಲೆ ಹೆಸರು ಸಿಂಪಲ್ ಆಗಿ GAV, ನಿಮ್ದು ಯಾವ ಶಾಲೆ ಇದೆ ಅಥವಾ ನಿಮ್ ಶಾಲೆ ಹೆಸರು ಸಿಂಪಲ್ ಆಗಿ ಶಾರ್ಟ್ ಫಾರ್ಮ್ ಅಲ್ಲಿ ಬರೆದ್ಬಿಟ್ಟು ಹಾಕಿ. ಅಲ್ಲೊಂದಷ್ಟು ಪ್ರಶ್ನೆಗಳಿರ್ತವೆ. ಆ ಪ್ರಶ್ನೆಗಳಿಗೆ ನೀವು ಆನ್ಸರ್ ಮಾಡಿದ್ರೆ ಆಯ್ತು. ಓಕೆನಾ? ಇವಾಗ ನಿಮ್ಗೆ ಆ ಪೋಲ್ನ ಹಾಕ್ತಾರೆ. ಆ ಪೋಲ್ ಹಾಕಿದ ತಕ್ಷಣ ನೀವು ಕಡಿಮೆ ಟೈಮ್ ಇರುತ್ತೆ, ನೀವು ಈ ಪೋಲ್ನ ನೋಡಿ ಫಿಲ್ ಮಾಡಿ ಅಲ್ಲೇ ನೀವು ಸಬ್ಮಿಟ್ ಕೊಡ್ಬೋದು. ನಿಮ್ಮ ಉತ್ತರಗಳು ಸರಿಯೋ ತಪ್ಪು ಅಂತ ಈ ಪೋಲ್ ಎಲ್ಲ ಎಂಡ್ ಆದ ತಕ್ಷಣ ನಿಮ್ಗೆ ಅಲ್ಲೇ ಡಿಸ್ಪ್ಲೇ ಆಗೋ ತರ, ಈ ಪೋಲ್ ಎಂಡ್ ಆದ ತಕ್ಷಣ ಅಲ್ಲೇ ಡಿಸ್ಪ್ಲೇ ಆಗುತ್ತೆ ನೀವು ಕೊಟ್ಟಿರೋ ಉತ್ತರ ಸರಿನೋ ತಪ್ಪು ಅಂತ. ಓಕೆನಾ? ಡಿಸ್ಪ್ಲೇ ಆಯ್ತಾ? ಕೆಲವರು ಉತ್ತರಗಳನ್ನ ಹಾಕ್ತಾ ಇದ್ದೀರಿ. ಕ್ವಶನ್ ನಂಬರ್ ಸಿ ಗೆ ಯಾರೋ ಕಾಪರ್ ಅಂತ ಹಾಕಿದಿರಿ. ಕಾಪರ್ ಅಲ್ಲ, ಡೈಮಂಡ್. ಪೋಲ್ ಬಂತಾ? ಪೋಲ್ ಬಂದ್ರೆ ಆ ಪೋಲ್ ಅಲ್ಲಿ ನೀವು ರೆಸ್ಪಾಂಡ್ ಮಾಡ್ಬೋದು. ಎಸ್, ಆಪ್ಷನ್ ಡಿ, ಡೈಮಂಡ್, ಕರೆಕ್ಟ್. ಪೋಲ್ ಬಂದಿಲ್ವಾ? ಬೇರೆಯವರು ರಿಪ್ಲೈ ಮಾಡಿ ಬಂದಿರೋರು ಯಾರಿಗೂ ಬಂದಿಲ್ವಾ? ಯಾರಾದ್ರೂ ಬಂದಿರೋರಿದ್ರೆ ರಿಪ್ಲೈ ಮಾಡ್ತೀರಾ? ಓಕೆ, 2 ನಿಮಿಷ ವೇಟ್ ಮಾಡಿ, ಬರುತ್ತೆ. ಓಕೆ, ಇಲ್ಲಿ ನಾನು ಪ್ರಶ್ನೆಗಳು ಹಾಕಿದ್ದೀನಿ ಅಲ್ವಾ, ಇದಕ್ಕೆ ಆನ್ಸರ್ ಮಾಡ್ತಾ ಇರಿ. ನಾನು ಮೊದ್ಲೊಂದು ಪ್ರಶ್ನೆ ಕೇಳಿದೆ ನಿಮ್ಗೆ, ಸೋಡಿಯಂ ಜೊತೆ ಇನ್ನ ಯಾವ ಮೆಟಲ್ ಸಾಫ್ಟ್ ಇರುತ್ತೆ ಅಂತ. ಅದಕ್ಕೆ ನೀವು ಉತ್ತರ ಕೊಡ್ಲಿಲ್ಲ. ಬಂತಾ? ಪೋಲ್ ಬಂದಿದ್ಯಾ? ನಮ್ಗೆ ಡಿಸ್ಪ್ಲೇ ಆಗ್ತಾ ಇದೆ. ಒಂದು ಆನ್ಸರ್ ಮಾತ್ರ ಸರಿ ಇರುತ್ತೆ ಪ್ರಶ್ನೆಯಲ್ಲಿ. ಓಕೆನಾ? ಎಲ್ಲಾ ಆನ್ಸರ್ನು ಸೆಲೆಕ್ಟ್ ಮಾಡಬೇಡಿ. ಒಂದು ಪ್ರಶ್ನೆಗೆ ಒಂದು ಆಪ್ಷನ್ ಮಾತ್ರ ಇಲ್ಲಿ ಸರಿ ಇರುತ್ತೆ. ಓಕೆ? ನಿಮ್ಗೆ 2 ಸರಿ ಅನ್ಸಿದ್ರೆ ಹಾಕಿ.
ಪೊಟ್ಯಾಷಿಯಂ ಅಂತ ಯಾರೋ ಹೇಳಿದ್ರು. ಎಸ್, ವೆರಿ ಗುಡ್ ಶಿವಕುಮಾರ್. ಬಂತ? ರೆಸ್ಪಾಂಡ್ ಮಾಡ್ತಾ ಇದ್ದೀರಾ? ಯಾರಿಗಾದ್ರೂ ಶೋ ಆಗ್ತಾ ಇಲ್ಲ ಅಂದ್ರೆ ಲೆಫ್ಟ್ ಆಗಿ ಜಾಯ್ನ್ ಆಗಿ ಶೋ ಆಗುತ್ತೆ. ಮೀಟಿಂಗ್ ಇಂದ ಲೆಫ್ಟ್ ಆಗಿ ಜಾಯ್ನ್ ಆಗಿ ಮತ್ತೆ ಶೋ ಆಗುತ್ತೆ, ಅವಾಗ ನೀವು ರೆಸ್ಪಾಂಡ್ ಮಾಡ್ಬೋದು. ಯಾರ್ಯಾರಿಗೆ ಶೋ ಆಗ್ತಾ ಇಲ್ಲ ನೀವು ಲೆಫ್ಟ್ ಆಗಿ ಮತ್ತೆ ಜಾಯ್ನ್ ಆಗಿ ಶೋ ಆಗುತ್ತೆ. ರೆಸ್ಪಾನ್ಸ್ ಬರ್ತಾ ಇದಾವೆ. ಟಿಲ್ ನಾವು 8 ರೆಸ್ಪಾನ್ಸ್ ಬಂದಿದೆ ಅಷ್ಟೇ. ನಿಮ್ಗೆ ಮತ್ತೆ ವಾಟ್ಸಪ್ ಅಲ್ಲಿ ಲಿಂಕ್ ಬರಲ್ಲ, ಇಲ್ಲೇ ರೆಸ್ಪಾಂಡ್ ಮಾಡಬೇಕು. ಎಕ್ಸಾಮ್ ಹತ್ರ ಬರ್ತಾ ಇದೆ. ಸೊ ಈಗ ಸೋಮವಾರ 9th ಅವ್ರಿಗೆ ಕ್ಲಾಸ್ ಇರುತ್ತೆ ಅಲ್ವಾ, ಸೋಮವಾರ ಮಂಗಳವಾರ. ಆ 9th ಅವ್ರಿಗೆ ಕ್ಲಾಸ್ ಇದ್ದಾಗ ನೀವು ಕೂಡ ಜಾಯ್ನ್ ಆಗ್ಬೋದು. ಓಕೆ, ನಿಮ್ ಗ್ರೂಪ್ ಅಲ್ಲೂ ಬೇಕಿದ್ರೆ ಲಿಂಕ್ ನ ಕಳಿಸ್ಕೊಡೋಣ, ನೀವು ಜಾಯ್ನ್ ಆಗಿ. ಕಲಿಯೋ ಇಂಟ್ರೆಸ್ಟ್ ಇತ್ತು ಅಂದ್ರೆ ಜಾಯ್ನ್ ಆಗಿ, ಇಲ್ಲ ನಾವು ಕಲಿಯೋದೇನಿಲ್ಲ ಅಂತ ಅಂದ್ರೆ ಜಾಯ್ನ್ ಆಗ್ಲಿಲ್ಲ ಅಂದ್ರೆ ತೊಂದರೆ ಇಲ್ಲ. ಎಲ್ಲಾ ಆಪ್ಷನ್ಸ್ ಫಿಲ್ ಮಾಡ್ಬೇಕು ನೀವು, ಹೆಸರಿಂದ ಹಿಡಿದು ಎಲ್ಲಾ ಪ್ರಶ್ನೆಗಳನ್ನು ಟಿಕ್ ಮಾಡಿ ಆಮೇಲೆ ಸಬ್ಮಿಟ್ ಕೊಡ್ಬೇಕು. ಯಾವ್ದನ್ನು ಖಾಲಿ ಬಿಡೋ ಹಾಗಿಲ್ಲ, ಇಲ್ಲ ಅಂದ್ರೆ ಸಬ್ಮಿಟ್ ತಗೊಳಲ್ಲ. ಎಂಟು ಗಂಟೆಗೆ ಪೋಲ್ ಕ್ಲೋಸ್ ಆಗುತ್ತೆ, ಅಷ್ಟರಲ್ಲಿ ನೀವು ಸಬ್ಮಿಟ್ ಮಾಡಬೇಕು. ನಾಳೆ ಕ್ಲಾಸ್ ಇರಲ್ಲ. ಫಿಲ್ ಮಾಡಿ ಸಬ್ಮಿಟ್ ಕೊಟ್ರೆ ಬಂದಿರುತ್ತೆ. ಕ್ಯಾಂಪ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಾ ಇದ್ದೀರಿ. ಕ್ಯಾಂಪ್ ಸ್ಟಾರ್ಟ್ ಆದಾಗ ಇನ್ಫಾರ್ಮ್ ಮಾಡ್ತಾರೆ. ಓಕೆನಾ? ಸದ್ಯಕ್ಕೆ ಈಗ ಒಲಿಂಪಿಯಾಡ್ ಎಕ್ಸಾಮ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಸಬ್ಮಿಟ್ ಆಗ್ತಾ ಇಲ್ಲ ಅಂದ್ರೆ ಯಾವ್ದಾದ್ರು ಆಪ್ಷನ್ಸ್ ಬಿಟ್ಟಿರ್ತೀರಿ ನೋಡಿ, ಆ ಆಪ್ಷನ್ಸ್ ಎಲ್ಲ ನೀವು ಕವರ್ ಮಾಡಿದ್ರೆ ಸಬ್ಮಿಟ್ ಆಗುತ್ತೆ.
ಸೋಮವಾರ ಮಂಗಳವಾರ ಇರುತ್ತೆ 9th ಅವ್ರಿಗೆ, ನೀವು ಬೇಕಿದ್ರೆ ಅವಾಗೂ ಜಾಯ್ನ್ ಆಗ್ಬೋದು. ಓಕೆನಾ? ಎಕ್ಸಾಮ್ ತುಂಬಾ ಹತ್ರ ಬಂತು. ಸೊ ನೀವು ಅವ್ರಿಗೆ ಮಾಡುವಂತಹ, ನಿಮ್ಗೆ 9th ಅವ್ರಿಗೆ ಬೇರೆ ಕ್ವಶನ್ ಪೇಪರ್, 8th ಅವ್ರಿಗೆ ಬೇರೆ ಕ್ವಶನ್ ಪೇಪರ್, 7th ಅವ್ರಿಗೆ ಬೇರೆ ಕ್ವಶನ್ ಪೇಪರ್ ಅಂತ ಇರೋದಿಲ್ಲ ಅಲ್ಲಿ. ಸೊ 9th ಅವ್ರಿಗೆ ಮಾಡುವಾಗ ನೀವು ಕೇಳ್ಕೋಬಹುದು. ಓಕೆನಾ? ಒಂದೇ ಸಿಲೆಬಸ್ ಎಲ್ರಿಗೂ ಕೂಡ. NMMS ಬಗ್ಗೆ ಕೇಳ್ತಾ ಇದ್ದೀರಿ, ಅದು ಬಂದಾಗ ಇನ್ಫಾರ್ಮ್ ಮಾಡ್ತಾರೆ. ಓಕೆನಾ? ಎಂಡ್ ಮಾಡ್ಬೋದಾ ಪೋಲು? 29 ಜನ ಮಾತ್ರ ಸಬ್ಮಿಟ್ ಮಾಡಿದ್ದೀರಿ. ಇನ್ನ 40 ಜನ ಸಬ್ಮಿಟ್ ಮಾಡ್ಬೇಕು, ಮತ್ತೆ ನಿಮ್ಗೆ ಲಿಂಕ್ ಸಿಗೋದಿಲ್ಲ. ಪೋಲ್ ಎಂಡ್ ಮಾಡ್ಬೋದಾ? ಪೋಲ್ ಎಂಡ್ ಆದ್ರೆ ಆನ್ಸರ್ ಶೋ ಆಗುತ್ತೆ ನಿಮ್ಗೆ. ಸಬ್ಮಿಟ್ ಮಾಡಿದ್ರು ಮಾರ್ಕ್ಸ್ ತೋರ್ಸಲ್ಲ ಇಲ್ಲಿ. ನಾವು ಪೋಲ್ ಎಂಡ್ ಆದಾಗ ನಿಮ್ಗೆ ಸ್ಕ್ರೀನ್ ಮೇಲೆ ಮಾರ್ಕ್ಸ್ ತೋರ್ಸುತ್ತೆ, ನೀವು ಲೆಫ್ಟ್ ಆಗಿ ಹೋಗಿಲ್ಲ. ಓಕೆ, ಪೋಲ್ ಎಂಡ್ ಮಾಡ್ಬೋದಾ? ಎಂಡ್ ಮಾಡ್ಬೋದಾ? ಇವಾಗ ಜಾಯ್ನ್ ಆದವರು. ಓಕೆ, ಇವಾಗ ಎಂಡ್ ಆದ್ರೆ ನೀವು ತೋರಿಸಿದ್ರೆ ನಿಮ್ಗೆ ಅಲ್ಲಿ ಶೋ ಆಗುತ್ತೆ ಇವಾಗ. ಓಕೆ, ಹಾ, ಇವಾಗ ಎಂಡ್ ಆಗುತ್ತೆ. ಎಂಡ್ ಆದ ತಕ್ಷಣ ನಿಮ್ಮ ಸ್ಕ್ರೀನ್ ಮೇಲೆ ತೋರಿಸುತ್ತೆ ನೋಡಿ. ಸಾಲು ಮರದ ತಿಮ್ಮಕ್ಕ, ಹೌದು, ಡೆಡ್ ಆದ್ರಿ ಇವತ್ತು. ಹ್ಮ್, ನಿಮ್ಗೆ ಶೋ ಆಗ್ತಾ ಇದೆಯಾ? ನಿಮ್ಗೆ ಗೊತ್ತಾಗ್ತಾ ಇದೆಯಾ ನೀವು ಕೊಟ್ಟಿರೋ ಸರಿನಾ ತಪ್ಪು ಅಂತ? ಶೋ ಆಗ್ತಿದ್ಯಾ? ಯಾರಿಗೂ ಶೋ ಆಗ್ತಾ ಇಲ್ವಾ? ಇವಾಗ ಆಗುತ್ತೆ ನೋಡಿ. ಬಂದಾಗ ನೀವು ಕ್ಯಾನ್ಸಲ್ ಕೊಡಬಾರ್ದು. ಹಾ, ಎಸ್ ಸರ್ ಅಂತ ಹೇಳ್ತಾ ಇದ್ದಾರೆ. ಓನ್ಲಿ ಒನ್ ಇನ್ಕರೆಕ್ಟ್. ಸಾತ್ವಿಕ್, ಗುಡ್. NMMS ಗೆ ಕ್ಲಾಸ್ ಇಲ್ವಾ ಅಂತ ಕೇಳ್ತಾ ಇದ್ದೀರಿ. ಆ ರೀತಿ ಏನಾದ್ರು ಇತ್ತು ಅಂದ್ರೆ ಇನ್ಫಾರ್ಮ್ ಮಾಡ್ತೀವಿ ಅಪ್ಪ. ಓಕೆ ಗೌತಮಿ, ಎಲ್ಲ ನೋಡ್ಕೊಂಡ್ರಾ? ರೈಟ್ ಆನ್ಸರ್ ಶೋ ಆಯ್ತಾ? ಓಕೆ, ಸ್ಟಾಪ್ ಮಾಡ್ಬೋದಾ ಶೇರಿಂಗು? ಓಕೆ, ಇವತ್ತು ನಾವು ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್ ಚಾಪ್ಟರ್ ಬಗ್ಗೆ ನೋಡಿದ್ವಿ ಅಲ್ವಾ? ಎಲ್ಲವೂ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ತರಗತಿಯನ್ನ ನಾವು ಇಲ್ಲಿಗೆ ನಿಲ್ಸೋಣ. ಓಕೆ, ನೆಕ್ಸ್ಟ್ ಸೋಮವಾರ 9th ಅವ್ರಿಗಿರುತ್ತೆ. ಆ 9th ಅವ್ರಿಗಿದ್ದಾಗ ನೀವು ಕೂಡ ಜಾಯ್ನ್ ಆಗ್ಬೋದು. ಓಕೆನಾ? ಥ್ಯಾಂಕ್ ಯು.